नमः श्रीवर्धमानाय निर्धूतकलिलात्मने सालोकानां त्रिलोकानां यद्विद्यादर्पणायते तज्जयति परं ज्योतिः समं समस्तैरनन्तपर्याये दर्पणतलैव सकला प्रतिफलति पदार्थमालिका यत्र कायोत्सर्गायताङ्गो जयति जिनपतिर्नाभिसूनुर्महात्मा मध्याह्ने यस्य भास्वान् उपरि परिगतो राजति स्मोग्रमूर्तिः चक्रं कर्मेन्धनानाम् अतिबहुदहतो दूरमौदास्यवात स्फूर्जसद्यानवन्येर्निव रुचिरतरः प्रोद्धतो विस्फुलिङ्गः देवपूजा गुरुपासी स्वाध्याय संयमस्तपः दानं चेति गृहस्थानां षट्कर्माणि दिने दिने षट्कर्माणि दिने दिने। ಇವತ್ತು ಬಿಡುಗಡೆಯಾದಂಥ ಈ ಕಿರುಕೃತಿ 1995ನೇ ಇಸ್ವಿಯೊಳಗೆ ಮೊದಲನೇ ಆವೃತ್ತಿ ಮತ್ತು 1997ನೇ ಇಸ್ವಿಯೊಳಗೆ ಎರಡನೇ ಆವೃತ್ತಿ ಬಂದಿತ್ತು. ಅದರ ನಂತರ 23-24 ವರ್ಷಗಳ ಕಳೆದ ಮೇಲೆ ಈಗ 3ನೇ ಆವೃತ್ತಿ ಬರ್ತಾ ಇದೆ. ಎಲ್ಲರೂ ಓದಿದ್ದಿರಬಹುದು, ಅವರವರ ಯಾವ ಒಂದು ಶಾಸ್ತ್ರಗಳದ್ದೊಂದು ಸಂಗ್ರಹಣೆ ಇದೆ ಮನೆಯಲ್ಲಿ ಇದ್ದರೂ ಇರಬಹುದು, ಇಲ್ಲದೆ ಏನೋ ಇರೋದು ಸಾಧ್ಯತೆ ಇದೆ. ಯಾಕೆಂದರೆ ಬಹಳ ದಿವಸ ಅದು ಅಂದ ಕೂಡಲೇ ಕಳೆದು ಹೋಗಿರೋ ಸಾಧ್ಯತೆ ಇದೆ, ಯಾರಿಗಾದರೂ ಕೊಟ್ಟು ಬಿಟ್ಟಿರೋ ಸಾಧ್ಯತೆ ಇದೆ, ಓದ್ರಿ ಅಂಥೇಳಿ ಅದು ಮರಳಿ ಬಾರದೇ ಇರೋದು ಸಾಧ್ಯತೆ ಇದೆ. ಆದರೆ ಬುದ್ಧಿಯೊಳಗಿಂದಂತೂ ವಿಷಯ ಹೊರಟು ಹೋಗಿದ್ದ ನಿಶ್ಚಿತ ಇದೆ. ಗ್ರಂಥ ಸಾಪೇಕ್ಷ ಕೃತಿ ಮನೆಯಲ್ಲಿ ಇರೋದಾ ಇಲ್ಲದೆ ಇರೋದಾ ಆ ಮಾರ್ಗದ ಇದೆ. ಬುದ್ಧಿಯೊಳಗಿಂದಂತೂ ವಿಷಯ ಕಳೆದು ಹೋದದ್ದೇ ಇದೆ. ಅದಕ್ಕೆ ಬುದ್ಧಿಯೊಳಗೆ ಪುನಃ ಈ ವಿಷಯವನ್ನು ಆದ್ಯಂತವಾಗಿ ವಾಚನ ಮಾಡುವುದಿದೆ. ಜಿನವಾಣಿ ನಿತ್ಯ ನೂತನ ಇರ್ತಿದೆ, ನಿತ್ಯ ಉಪಯೋಗಿ ಇರ್ತಿದೆ. ಸಾಮಾನ್ಯ ಶಬ್ದದ ಅರ್ಥ ಏನಿದೆ ಅಂತಂದ್ರೆ ಎಲ್ರಿಗೂ ಅವಶ್ಯಕ. ಸಾಮಾನ್ಯ ಅಂತಂದ್ರೆ ಅದರ ಬೆಲೆ ಕಮ್ಮಿ ಹೀಗರ್ಥ ಅಲ್ಲ. ಯಾವ ಪ್ರಕಾರ ದ್ರವ್ಯದೊಳಗೆ 2 ವಿಧಾನ ಇದೆ, ಒಂದು ಸಾಮಾನ್ಯ, ಒಂದು ವಿಶೇಷ. ಸಾಮಾನ್ಯ ಅರ್ಥಾತ್ ತ್ರಿಕಾಲಿ ಇರುವಂಥದ್ದು, ವಿಶೇಷ ಅರ್ಥಾತ್ ನಿತ್ಯ ಬದಲಾಗುವಂಥದ್ದು. ಅದೇ ಪ್ರಕಾರ ಪ್ರತಿಯೊಂದು ದ್ರವ್ಯದೊಳಗೆ ಸಾಮಾನ್ಯ ಗುಣ, ವಿಶೇಷ ಗುಣ. ವಿಶೇಷ ಗುಣ ಅರ್ಥಾತ್ ತನ್ನದೇ ಆದಂಥ ದ್ರವ್ಯವನ್ನು ಇತರ ದ್ರವ್ಯಗಳಿಂದ ಬೇರೆ ಮಾಡಿ ತೋರಿಸುವಂಥದ್ದು. ಸಾಮಾನ್ಯ ಗುಣ ಅಂತಂದ್ರೆ ಎಲ್ಲ ದ್ರವ್ಯಗಳಲ್ಲಿ ಇರುವಂಥದ್ದು. ಹಾಗಾದರೆ ಇದು ಸಾಮಾನ್ಯ ಶ್ರಾವಕಾಚಾರ ಅಂತಂದ್ರೆ ಏನ? 25 ವರ್ಷದಿಂದ ಸ್ವಾಧ್ಯಾಯ ಮಾಡೋರಿಗೇನೂ ಬೇಕು, ಇವತ್ತೇ ಸ್ವಾಧ್ಯಾಯ ಮಾಡಲಿಕ್ಕೆ ಶುರು ಮಾಡಿದವ್ರಿಗೇನೂ ಬೇಕು, ಶ್ರಾವಕನಿಗೂ ಬೇಕು, ಮತ್ತು ಸಮ್ಯಕ್ ದರ್ಶನದ ಅಭಿಲಾಷಿ ಜೀವನಿಗನೂ ಬೇಕು, ಸುಖಾಭಿಲಾಷಿ ಉಳ್ಳವರು ಎಲ್ರಿಗೂ ಬೇಕು, ಜೈನ ಕುಲೋತ್ಪನ್ನರಿಗೆಲ್ಲರಿಗೂ ಬೇಕು, ಚಿಕ್ಕವರಿಗೇನೂ ಬೇಕು, ದೊಡ್ಡವರಿಗೇನೂ ಬೇಕು, ರೋಗಿಗಳಿಗೇನೂ ಬೇಕು, ವ್ರತಿಗಳಿಗೇನೂ ಬೇಕು. ಹಾಗಾದರೆ ಈ ಶ್ರಾವಕಾಚಾರ ಏನು ಹೇಳ್ತಿದೆ? ಏನಿದೆ ಅಂಥದ್ದು ಇದರಲ್ಲಿ ವಿಷಯ? ಚಿಕ್ಕದಾದಂಥ ಈ ಕೃತಿ ಚೊಕ್ಕದಾದಂಥ ವಿಷಯವನ್ನು ಅಥವಾ ನಿತ್ಯ ಈ ಜೀವದ ಮಸ್ತಿಷ್ಕದೊಳಗ ಸತತ ಬುದ್ಧಿಯನ್ನು ಜಾಗೃತಗೊಳಿಸುವಂಥ ವಿಷಯ ಇದೆ ರೀ. ಈ ಪವಿತ್ರವಾದಂಥ ಭಾರತ ಭೂಮಿಯೊಳಗ ಅನೇಕ ಆಚಾರ್ಯರ ಆಗ್ತಾ ಬಂದರು. ಆತ್ಮ ಸಾಧಕ ಜೀವರುಗಳ ಕಾಲಕಾಲಕ್ಕೆ ಜನ್ಮ ತಾಳ್ತಾ ಮೋಕ್ಷ ಮಾರ್ಗವನ್ನು ಸ್ವಯಂ ಅದನ್ನು ಸುರಕ್ಷಿತವಾಗಿ ಇರಿಸ್ತಾ ಬಂದರು ಅಥವಾ ಮೋಕ್ಷ ಮಾರ್ಗದೊಳಗೆ ಮುನ್ನಡೀತಾ ಬಂದರು. ಹಾಗಾದ್ರೆ ಆ ಮೋಕ್ಷ ಮಾರ್ಗವನ್ನು ಮುನ್ನಡೆಸುವಂಥ ಈ ಯಾವ ಭಾರತ ಭೂಮಿ ಇದೆ, ಆ ಭಾರತ ಭೂಮಿಯೊಳಗ ಯಾರ್ಯಾರು ಕಾರ್ಯ ನಿರ್ವಹಿಸಿ ಹೋಗಿದರೋ 40 ಶ್ರಾವಕಾಚಾರ ಗ್ರಂಥ ಉಪಲಬ್ಧದವು.
ಪ್ರಕಾಶಿತ ಕೂಡ ಆಗಿದವ್ರೆ. ಈಗೇನು ನಾವು ಮಂಗಲಾಚರಣೆ ಹೇಳಿದೆವು, ರತ್ನಕರಂಡ ಶ್ರಾವಕಾಚಾರದ ಹೇಳಿದೆವು, ಆಮೇಲೆ ಪುರುಷಾರ್ಥ ಸಿದ್ಧಿ ಉಪಾಯದ ಹೇಳಿದೆವು, ಆಮೇಲೆ ಪದ್ಮನಂದಿ ಪಂಚವಿಂಶತಿಯೊಳಗಿನೂ 2 ಹೇಳಿದೆವ್ರಿ. ಒಂದ ಉಪಾಸಕ ಸಂಸ್ಕಾರದೊಳಗಿಂದ ಹೇಳಿದೆವು, ಒಂದು ಮೂಲ ಗ್ರಂಥದ್ದು ಹೇಳಿದೆವ್ರಿ. ಈ ಪ್ರಕಾರ ಪ್ರಚಲಿತಂತೂ 3 ಅದಾವ್ರಿ: ರತ್ನಕರಂಡ ಶ್ರಾವಕಾಚಾರ, ಪುರುಷಾರ್ಥ ಸಿದ್ಧಿ ಉಪಾಯ ಮತ್ತು ಪದ್ಮನಂದಿ ಪಂಚವಿಂಶತಿ. ಆದರೆ ಚಿಕ್ಕ ದೊಡ್ಡ ಸಾವಯವ ಧರ್ಮದೋಹ, ಶ್ರಾವಕ ಧರ್ಮ ಪ್ರಕಾಶ, ಹೀಗೆ ಅನೇಕ ಹೆಸರುಗಳನ್ನು ಧಾರಣ ಮಾಡಿರುವಂಥ ಶ್ರಾವಕಾಚಾರಕ್ಕೆ ಸಂಬಂಧಿಸಿದ ಗ್ರಂಥ 40 ಅದಾವ್ರಿ ಭಾರತದೊಳಗೆ. ಕಾಲಕ್ಕೆ ಬರೀತಾ ಬಂದರು. 2000 ವರ್ಷದೊಳಗನ ರೀ, ಬಹಳ ಅಲ್ಲ. 2000 ವರ್ಷಕ್ಕಿಂತ ಮೊದಲಂತೂ ಲಿಪಿಬದ್ಧ ಶಾಸ್ತ್ರ ಇರಲೇ ಇಲ್ಲ. ಪ್ರಥಮ ಶ್ರುತ ಸ್ಕಂಧದ ಉತ್ಪತ್ತಿ ಧರಸೈನಾಚಾರ್ಯರಿಂದ ಆಯಿತು, ಷಟ್ಖಂಡ ಆಗಮದ ಮೂಲಕ ಆಯಿತು. ಭೂತಬಲಿ ಪುಷ್ಪದಂತರಿಗೆ ಬೋಧ ಮಾಡಿದರು, ಅವರು ಅದನ್ನು ಲಿಪಿಬದ್ಧಗೊಳಿಸಿದರು. ದ್ವಿತೀಯ ಶ್ರುತ ಸ್ಕಂಧದ ಆರಂಭ ಭಗವತ್ ಸ್ವರೂಪದ ಕುಂದ ಆಚಾರ್ಯರಿಂದ ಆಯಿತು. ಈ ಪ್ರಕಾರ ಶ್ರುತ ಪರಂಪರೆ 2000 ವರ್ಷದೊಳಗನೆ ಇದೆ. ಹಾಗಾದರೆ ಈ 2000 ವರ್ಷದೊಳಗ 40 ಶ್ರಾವಕಾಚಾರ ಗ್ರಂಥ ಬರಿಬೇಕಾದ್ರೆಲ್ಲ ಇನ್ನೆಷ್ಟು ಬರೆದಿದ್ರು ಗೊತ್ತಿಲ್ಲ, ಪ್ರಕಾಶಿತ ಇಷ್ಟ ಆಗಿದೆ ಅವ್ರಿಗೆ. ಭೂಮಿಯ ಏನು ಹೇಳಿದ್ದಿದೆ ಅಲ್ಲಿ ಯೋಗಸಾರ ಪ್ರಾಭೃತದೊಳಗ, ಕಾಲದ ಕತ್ತಲೆಯೊಳಗ ಅದೆಷ್ಟೋ ಆಗಮ ಜಲಶಾಸನ ಕಳೆದು ಹೋಗಿದೆ. ಭೂಮಿಯ ಕಠೋರ, ಪೃಥ್ವಿಯ ಕಠೋರ ಗರ್ಭದೊಳಗ ಲುಪ್ತಾಗಿ ಹೋಗಿದೆ ಅಂತ ಹೇಳಿ. ಹಾಗಾದ್ರೆ ಕಲ್ಪನಾ ಮಾಡ್ರೆ, ಶ್ರಾವಕಾಚಾರಕ್ಕೆ ಸಂಬಂಧಿಸಿದ, ಶ್ರಾವಕನ ಆಚರಣೆಗೆ ಸಂಬಂಧಿಸಿದ ಇಷ್ಟೊಂದು ವಿಪುಲ ಗ್ರಂಥಗಳು ಬರೋದು ಅವಶ್ಯಕ ಏನಿತ್ತು? ಶ್ರಾವಕರೇನಾದರೂ ಮೊದಲ ಶ್ರಾವಕತನವನ್ನು ಬಿಟ್ಟಿದ್ರೇನ ನಾವು ಶ್ರಾವಕಾಗಿ ಕೂತಿದ್ದೇವೇನೆ? ಇದು ಬಸ್ತಿ ಧರ್ಮ ಗಂಧ ಇದನ್ನೆಲ್ಲ ಮಾಡ್ಕೊಳ್ತಾ ಇದ್ದೇವಲ್ಲ, ಬಿಳಿ ಬಟ್ಟೆ ನಾವು ಸ್ವಾಧ್ಯಾಯ ಗಿಧ್ಯಾಯ ಮಾಡ್ತಾ ಇದ್ದೇವೆ. ಹಾಗಾದ್ರೆ ಕಾಲಕ್ಕೆ ಯಾರು ಶ್ರಾವಕರು ಇರಲಿಲ್ಲನ? ನೋಡ್ರಿ, ಇಷ್ಟೊಂದು ಶ್ರಾವಕಾಚಾರ ಗ್ರಂಥಗಳ ಲಿಪಿಬದ್ಧ ಆಗಿರುವುದರಿಂದ, ಬರೆಯಲ್ಪಟ್ಟಿರುವುದರಿಂದ ನಮಗೆ ಇಂದಿನವರೆಗೆ ಈ ಪ್ರಕಾರದೊಂದು ನಿರ್ಮಲ ಆಚರಣೆಯ ಮಾರ್ಗ ಅಥವಾ ಪರಂಪರೆ ಸಿಕ್ಕಿದ್ದ ಇದೆ. ಇಲ್ಲದೆ ಹೋಗಿದ್ರೆ ನೋಡ್ರಿ, ನಾವು ಸಾಮಾನ್ಯ ಒಂದು ಅವಲೋಕನೆ ಮಾಡಿದ್ರೆ ನಮ್ಮ ಜೈನ ಸಮಾಜದೊಳಗ ತತ್ವವನ್ನು ತಿಳಿದಂಥವ್ರ, ಭೇದ ವಿಜ್ಞಾನ ಮಾಡುವಂಥವ್ರ ಬೇಕಾದ್ರೆ ವಿರಳಿರಬಹುದು. ಆದರೆ ಧರ್ಮದ ಹೆಸರಿನ ಮೇಲೆ ಬಸ್ತಿಗೆ ಹೋಗುವಂಥವ್ರು, ಅಷ್ಟಮಿ ಚತುರ್ದಶಿ ಮಾಡುವಂಥವ್ರು, ಕಂದಮೂಲು ಬಿಡುವಂಥವ್ರು, ಹೊಸ ಮಾಡುವಂಥವ್ರು ಮನೆಯಲ್ಲಿ ಇದ್ದಾರೆ. ಊರಲ್ಲಿ ಅನೇಕ ಸಂಖ್ಯೆಯಲ್ಲಿ ಸಿಗ್ತಾರೆ. ಇದಕ್ಕೆಲ್ಲ ಕಾರಣ ಏನ ಅಂತಂದ್ರೆ, ಇಷ್ಟ ಶ್ರಾವಕಾಚಾರ ಗ್ರಂಥಗಳ ಕಾಲಕ್ಕೆ ಬರೆಯಲ್ಪಟ್ಟು ಅಂಥೇಳಿನ ನಮ್ಮ ಜೈನ ಸಮಾಜ ಜಾಗೃತಿ ಇದೆ, ಸಮಾಜ ಜಾಗೃತಿ ಇದೆ. ಇದು ಒಂದು ವಿಭಾಗ. ನಮಗೆ ಈ ದಿವ್ಯ ಭವ್ಯವಾದಂಥ ನಿರ್ಮಲ ಆಚರಣೆ ಮಾಡುವಂಥದ್ದು ಒಂದು ಮಾರ್ಗ ನಮಗೆ ಹಿಡಿಸ್ತಾ ಇದೆ, ರುಚಿಸ್ತಾ ಇದೆ ರೀ. ಹಾಗಾದ್ರೆ ಈ ಸಾಮಾನ್ಯ ಶ್ರಾವಕಾಚಾರದೊಳಗ ಸಾಮಾನ್ಯವಾಗಿ ಜೈನ ಕುಲೋತ್ಪನ್ನನಿಗೆ ಬೋಧ ನೀಡಿದ್ದಿದೆ. ಹೇಗಿರ್ಬೇಕು, ಏನ್ ತಿನ್ಬೇಕು, ಎಷ್ಟು ತಿನ್ಬೇಕು, ಯಾವಾಗ ತಿನ್ಬೇಕು, ಇಷ್ಟೇ ಇದೆ ರೀ, ಬೇರೆ ಏನಿಲ್ಲ. ಅರೆ ತಿನ್ನೋದಕ್ಕ ಮತ್ತ ಆತ್ಮನ ಕಲ್ಯಾಣಕ್ಕ ಜೈನತ್ವಕ್ಕ ಏನು ಸಂಬಂಧ ಇದೆ? ಜೈನತ್ವ ಅರ್ಥಾತ್ ಜಿನನಾಗುವ ಉಪಾಯ ರೀ, ಜಯಿಸುವ ಉಪಾಯ ರೀ. ಯಾರನ್ನು ಜಯಿಸೋದಿದೆ? ನಮಗಂತೂ ಯಾರು ಶತ್ರು ಇಲ್ಲಪ್ಪ. ನಾವು ಯಾರ ಜೊತೆಗೆ ಶತ್ರುತ್ವ ಇಟ್ಕೊಂಡು ಎಲ್ಲರ ಜೊತೆಗೆ ಪ್ರೇಮದಿಂದ ಇರ್ತಾ ಇದ್ದೇವೆ. ಅರೇ ನಿನ್ನ ಶತ್ರು ನಿನ್ನಲ್ಲೇನೇ ಇದೆ. ಈಗ ಕೇಳಿದೇವಲ್ಲ, ದೇಹಾತ್ಮ ಬುದ್ಧಿ ಏನಿದೆ ಅದುವೇ ನಿನ್ನ ಶತ್ರು ಇದೆ. ದೇಹ ಅಂದ್ರೆ ನಾನು, ಭಕ್ಷಣೆ ಯಾಕಾಗ್ತಿದೆ, ಆ ಕಾಲದೊಳಗೆ ಗ್ರಹಣ ಯಾಕಾಗ್ತಿದೆ, ಅಯೋಗ್ಯ ಆಚರಣೆ ಯಾಕಾಗ್ತಿದೆ? ದೇಹ ಅಂದ್ರೆ ನಾನು. ಸಮಾಜದೊಳಗೆ ನಿಂದ ಯಾಕಾಗ್ತಿದೆ? ದೇಹ ಅಂದ್ರೆ ನಾನು. ನೋಡ್ರಿ, ಒಂದು ದೇಹಾತ್ಮ ಬುದ್ಧಿಯನ್ನು ಜಯಿಸುವ ಸಲುವಾಗಿ ಈ ಪವಿತ್ರವಾದಂಥ ಆಚರಣೆ ನಮಗೆ ಅವಶ್ಯಕ ಇದೆ. ಜನ್ಮ ತಾಳಿದಂಥ ಜೈನ ಪರಂಪರೆಯೊಳಗೆ ಜನ್ಮ ತಾಳಿದಂಥ ಜೀವದ ಮೇಲೆ 45 ದಿವಸ ಕಳೀತಾ ಇದ್ದ ಹಾಗೆ ಅಷ್ಟಮೂಲಗುಣದ ಸಂಸ್ಕಾರ ಮಾಡಿಸೋದು ಪದ್ಧತಿ ಇದೆ. ಅಷ್ಟಮೂಲಗುಣ 45 ದಿವಸ ವ್ರತ ಕೊಡ್ತಾರಲ್ಲ, ಕೇಳಿದಿರಿ ನೀವೆಲ್ಲ? ಕೇಳಿದಿರಂತಂದ್ರೆ ಅದನ್ನ ನೋಡಿದ್ ಮನೆಯಲ್ಲಿ ಮಾಡುವುದ, ಆದ ವ್ರತ ಕೊಡುವ ಮಾತು ಕೇಳಿದ್ದಲ್ಲ, ಇಲ್ಲಿ ಕಥನದೊಳಗೆ ಬಂದದ್ದು ನೀವು ಕೇಳಿರಬಹುದು ಅಂತ. ಯಾಕಂದ್ರೆ ದಿನ ನಾವು ನಿಮ್ದು ಕೇಳ್ತೇವೆ ಅಂತ ಹೇಳಿ ಬಂದ ಕೂಡಲೇ ನನಗೆ ಹೇಳಿಬಿಟ್ಟಿದೆ. ಹಾಗಾದ್ರೆ ಆ ವಿಷಯ ಬಂದು ಓದಿದ್ದಿದೆ. ಏನಿದೆ ರೀ, 45 ದಿವಸದ 1.25 ತಿಂಗಳಿಗೆ ಏನು ವ್ರತ ಕೊಡ್ತಾರೋ ಆ ಮಗುವಿಗೆ ಏನು ತಿಳಿತಿದ್ದೀರಿ?
ಮಗುವಿಗೆ ಕೊಡ್ತಾರೆ ಅಂತ ತಾಯಿ ಕೊಡ್ತಾರೆ. ಕೇಳಿದಿರಿ? ಇಲ್ಲಿ ಸ್ವಾಧ್ಯಾಯದೊಳಗೆ ಬಂದದ್ದಿದೆ, ಕೇಳಿದಿರು ಅಥವಾ ಇಲ್ರಿ? ಏನಾದ್ರು ತನ್ನಷ್ಟಕ್ಕೆ ತಾವು ಒದರ್ತಾ ಇತ್ತು, ನೀವು ಕೆಲಸ ಮಾಡ್ತಾ ಇದ್ರಿ. ನೀವು ಕೇಳಿಲ್ಲ? ತಾಯಿಗೆ ಬರ್ತಾ ಕೊಡ್ತಾರೆ. 8 ವರ್ಷಗಳವರೆಗೆ ಈ ಮಗುವಿನ ಜೀವನದೊಳಗ ಅಷ್ಟ ಮೂಲ ಗುಣ ಅರ್ಥಾತ್ 5 ಔದುಂಬರ, ಮದ್ಯ, ಮಾಂಸ, ಮಧು ಇವುಗಳದ್ದು ಯಾವುದೇ ರೀತಿಯಿಂದ ಈ ಮಗುವಿಗೆ ಗ್ರಹಣ ಆಗದೇ ಇರುವ ಹಾಗೆ ನೋಡಿಕೊಳ್ಳುವ ಮಾತು ತಾಯಿಯ ಜವಾಬ್ದಾರಿ. ಅದು ವ್ರತ ಹೋಗೋದಿಲ್ಲ. ಅದೆಲ್ಲ ಈಗ ಫ್ಯಾಷನ್ ಆಗಿದ್ರೆ ಬಸ್ತಿಗೆ ಹೋಗೋದ ಮಾಡೋದು, ಹಾಗೆ ಸ್ವರೂಪ ಇರುವುದು. ಹಾಗಾದರೆ ಜೈನ ಕುಲೋತ್ಪನ್ನನಿಗೆ, ಯಾವ ಜೈನ ಪರಂಪರೆಯೊಳಗ ಜನ್ಮ ತಾಳೆದಂಥ ಭಾಗ್ಯಶಾಲಿ ಜೀವನಿಗೆ ಜನ್ಮತಃನ ಈ ಪಾಪಮಯವಾದಂಥ ಆಹಾರದ ಗ್ರಹಣ ಮಾಡುವಂಥದ್ದು ಒಂದು ಏನಿರ್ತಿದೆ, ಅವಕಾಶ ಇರ್ತಿದೆ. ಏನು ಪಂಚ ಔದುಂಬರದೊಳಗೆ ಏನಿದೆ, ರಸಜೀವಗಳ ಉತ್ಪತ್ತಿ. ಮದ್ಯ, ಮಧು, ಮಾಂಸದೊಳಗೆ ಏನಿದೆ, ರಸಜೀವಗಳ ಉತ್ಪತ್ತಿ. ರತ್ನಕರಂಡ ಶ್ರಾವಕಾಚಾರದಲ್ಲಿ ಮಧುವಿನ ಬಗ್ಗೆ ಹೇಳಿದರೆ ಸದಾ ಸುಖದಾಶ್ರೀ. ಔಷಧದ ರೂಪದಲ್ಲಿ ಕೂಡ ಒಂದು ಬಿಂದು ಮಧುವಿನ ಸೇವನೆ ಯಾವ ಜೈನ ಅಥವಾ ಯಾವ ಮನುಷ್ಯ ಮಾಡ್ತಾನೋ ಅವ ಅನೇಕ ಸಾವಿರ ವರ್ಷಗಳವರೆಗೆ ನರಕದಲ್ಲಿ ದುಃಖವನ್ನು ಅನುಭವಿಸ್ತಾನೆ. ಈಗ ಒಂದು ವರ್ಷದ ಕಾಲಖಂಡದೊಳಗ ಎಷ್ಟೆಷ್ಟು ಪರಿವರ್ತನೆ ಆಗಿ ಹೋಯ್ತಾರೆ ನಮ್ಮ ಸಮಾಜದೊಳಗ. ಇಂದಿಗೆ 1 ವರ್ಷ ಪೂರ್ವದೊಳಗ ಯಾವ ಕುಂದಪ್ಪ ಅವರು ಇಲ್ಲಿ ಬಂದ 2 ಮಾತು ಅಪ್ಪಾಜಿ ಸಲುವಾಗಿ ನನಗೇನು ನೆನಪು ಬರ್ತಾ ಇಲ್ಲ ಅಂಥೇಳಿ ಹೇಳಿ ತಮ್ಮ ಅಶಕ್ತತೆಯನ್ನು ವ್ಯಕ್ತಪಡಿಸಿದರು. ಅವ್ರದ್ದು ಇಂಥ ಉತ್ತರ ಕಾರ್ಯ ಇದೆ. ಯಾರು ಸೌಭಾಗ್ಯವತಿಯಾಗಿ ಬಂದಿದ್ದರು ವರ್ಷದ ಹಿಂದೆ, ಅವರಿಗೆ 2 ತಿಂಗಳ ಪೂರ್ವದೊಳಗ ವೈಧವ್ಯಕ್ಕೆ ಪ್ರಾಪ್ತ ಆದರ್ರಿ. ವಿಜಯಣ್ಣ 2 ದಿವಸದ ಮೊದಲನ ಕಣ್ಣಿನ ಶಸ್ತ್ರಚಿಕಿತ್ಸೆ ಮಾಡಿಕೊಂಡ್ರಿ. ಅವು 2 ಜೀವಗಳ ಇಂದ ನಮಗ ಆದರ್ಶದವ್ರಿ ವರ್ತಮಾನದೊಳಗ. 2 ತಿಂಗಳಾದ್ರೂ ಕೂಡ 2 ತಿಂಗಳಂದ್ರೆ ನಿಜವಾಗಿ ಬಹಳ ಐತ್ರಿ ಮಾಂಸ, ಬಹಳ ಕಾಲಖಂಡ ಕಳೆದು ಹೋಯ್ತು. ಆದ್ರೆ 2 ತಿಂಗಳಾಗೈತಿ, ಹೇಗೆ ಬರಲಿ ಅನ್ನೋ ವಿಚಾರ ಮಾಡಲಿಲ್ಲಲ್ಲ, ಅದು ನಿಜವಾಗಿ ಪ್ರಶಂಸನೀಯ. ವಿಜಯಣ್ಣ ಅವ್ರದ್ದು ಮೊನ್ನೆನೇ ಆಪರೇಷನ್ ಆಗಿದೆ, ಕಣ್ಣಿಂದ ಶಸ್ತ್ರಚಿಕಿತ್ಸೆ. ಇವತ್ತು ಬಂದರೆ ಮನೆಯಲ್ಲಿ ವಿಧಾನ ಅಂದ್ರೆ ಇಲ್ಲಿ ಬಂದ ಮಾತ್ರ ಕೇಂದ್ರ ಕಾರ್ಯ ಆಗ್ತೈತಿ, ಈಗಲ್ಲ. ಆದ್ರೆ ಧರ್ಮದ ಯಾವ ಅವಕಾಶ ಇದೆ, ತನ್ನ ಆತ್ಮನ ಮಾತನ್ನು ಕೇಳುವಂಥ, ತನ್ನ ಆತ್ಮನಲ್ಲೇ ಜಾಗೃತಿಯನ್ನು ತಂದುಕೊಳ್ಳುವಂಥ, ತನ್ನ ಕುಲ ಪರಂಪರೆಯನ್ನ ಸರ್ವಶ್ರೇಷ್ಠ ಅಂಥೇಳಿ ಮನ್ನಿಸುವಂಥ, ಜಿನೇಂದ್ರ ಭಗವಂತರನ್ನ ನಿಜವಾದ ದೇವಂಥೇಳಿ ನಂಬುವಂಥ ಯಾವ ಅವಸರ ಇದೆಯೋ ಆ ಅವಸರವನ್ನು ಕಳೆದುಕೊಳ್ಳುವುದ ಬುದ್ಧಿವಂತಿಕೆ ಅಲ್ಲ. ಇದು ಒಂದು ಮಾತ. ಆದ್ರೆ ಅದು ಶಿವೋದ ಸಾಮಾನ್ಯ ಮಾತು ಅಲ್ಲ, ಇದು ಅದಕ್ಕಿಂತ ಮುಖ್ಯ ಮಾತು ಇದೆ. ಶಿವೋದ ಸಾಮಾನ್ಯ ಅಲ್ಲ. ಏನೆಲ್ಲ ಸಿಗ್ತಿದೆ ರೀ ಲೋಕದೊಳಗ, ಖ್ಯಾತಿ ಸಿಗ್ತಿದೆ, ದೊಡ್ಡಸ್ತನ ಸಿಗ್ತಿದೆ, ಸ್ಟೇಜ್ ಮೇಲೆ ಕೂಡ್ಲಿಕ್ಕೆ ಸಿಗ್ತಿದೆ, ಮಾಲೆ ಸಿಗ್ತಿದೆ, ಪ್ರಶಸ್ತಿ ಪತ್ರ ಸಿಗ್ತಿದೆ, ಧನ ಸಿಗ್ತಿದೆ, ಐಶ್ವರ್ಯ ಸಿಗ್ತಿದೆ, ಪುತ್ರಾಧಿಕಾರದ ಅನುಕೂಲತೆ ಸಿಗ್ತಿದೆ, ಏನೆಲ್ಲ ಸಿಗ್ತಿದೆ ರೀ. ಆದರೆ ನಾನು ಆತ್ಮ ಇದ್ದೇನೆ, ಚೈತನ್ಯ ಸ್ವರೂಪದ ಆತ್ಮ ಇದ್ದೇನೆ, ಜ್ಞಾನ ಸ್ವರೂಪದ ಅರೂಪಿ ಆತ್ಮ ಇದ್ದೇನೆ. ದೇಹದೊಳಗೆ ಇದ್ರೂ ಕೂಡ ದೇಹದಿಂದ ಭಿನ್ನವಾದಂಥ ಒಂದು ವಿಸ್ಮಯಕಾರಿ ಪದಾರ್ಥ ನಾನಿದ್ದೇನೆ. ಆ ನನ್ನ ಸ್ವರೂಪವನ್ನ, ನಿಜವಾದ ಸ್ವರೂಪವನ್ನ, ನನ್ನ ವಾಸ್ತವಿಕತೆಯನ್ನ ನಾನು ಮರೆತಿರುವುದರಿಂದ ಈ ಪ್ರಕಾರ ಭವಧಾರಣ ಮಾಡ್ತಾ ನಾನು ಸಂಸಾರದಲ್ಲಿ ಪರಾಧೀನತೆಯಿಂದ ಪರಿಭ್ರಮಣ ಮಾಡ್ತಾ ಇದ್ದೇನೆ. ಇಷ್ಟ ಮಾತು ಕೇಳಲಿಕ್ಕೆ ಸಿಗೋದ ಚಕ್ರವರ್ತಿ ವೈಭವ ಸಿಗುವುದಕ್ಕಿಂತಲೂ ದುರ್ಲಭ ಇದ್ದಾರೆ, ಅದಕ್ಕಿಂತಲೂ ದುರ್ಲಭ ಇದೆ. ಹೊರಗಡೆ ಸಿಗುತ್ತಿದೆ, ಕಾಣಿಸ್ತಿದೆ, ಆದ್ರೆ ಅದೆಲ್ಲ ಕಾಣಿಸ್ತಿದೆ. ಮೃಗಜಲನು ಕಾಣಿಸ್ತಿದೆ, ಅಲ್ಲಿ ನೀರಿದೆ ಅಂದ್ರೆ ಅಲ್ಲಿ ಮೃಗಜಲ ಕಾಣಿಸ್ತಿದೆ, ನೀರಿಲ್ಲ. ಅದೇ ಪ್ರಕಾರ ಅದು ಯಾವುದೆಲ್ಲ ಕಾಣಿಸ್ತಿದಿರಲ್ಲ ಅದು ಪ್ರಭು ನಿಂದಲ್ಲ, ನಿನ್ನಲ್ಲಿ ಇಲ್ಲ, ನಿನಗದರಿಂದ ಯಾವ ಲಾಭ ಇಲ್ಲ. ಇದು ವಾಸ್ತವಿಕತೆ ಇದೆ. ನಾವು ನಂಬಿದ್ರೂ ವಾಸ್ತವಿಕತೆ ಇದೆ ಅಜಿತನ್ನ, ನಾವು ನಂಬದೇ ಇದ್ರೂ ವಾಸ್ತವಿಕತೆ ಇದೆ. ಯಾವುದೆಲ್ಲ ಕಾಣಿಸ್ತಾ ಇದೆ, ಮೃಗಜಲದ ದೃಷ್ಟಾಂತ
ಮೃಗಜಲ ಯಾವ ಪ್ರಕಾರ ಕಾಣಿಸ್ತಾ ಇದೆ, ಜಲದ ಹಾಗೆ ಕಾಣಿಸ್ತಾ ಇದೆ, ತರಂಗ ರೂಪವಾಗಿ ಕಾಣಿಸ್ತಾ ಇದೆ, ನೀರು ಹರಿತಾ ಇದೆ ನೋಡಲ್ಲಿ ಅನ್ನಿಸ್ತಿದೆ ರೀ. ಆದ್ರ ನೀರು ಎಷ್ಟಿದೆ ರೀ ಅಲ್ಲಿ? ಸ್ವಲ್ಪ ಮಾತ್ರ ಕೂಡ ಇಲ್ಲ, ಬಿಂದು ಮಾತ್ರ ಕೂಡ ಇಲ್ಲ. ಅದೇ ಪ್ರಕಾರ ಹೊರಗೆ ಏನೆಲ್ಲ ಕಾಣಿಸ್ತಿದೆ ಅದ ಅಂಶ ಮಾತ್ರ ಕೂಡ ನಿನ್ನಲ್ಲೇ ಇಲ್ಲ, ನಿಂದಲ್ಲ, ನಿನ್ನ ಸುಖದ ಕಾರಣ ಇಲ್ಲ. ಈ ಮಾತನ್ನ ಒಂದು ಸಲ ಬುದ್ಧಿಯೊಳಗೆ ಅಥವಾ ಕಿವಿ ಮೇಲೆ ಬೀಳೋದು ಕೂಡ ಮಹಾನ್ ಕಷ್ಟ. ಎಂದಾದರೂ ಅದು ಕಿವಿ ಮೇಲೆ ಬಿದ್ದ ನಂತರ ಸ್ವಲ್ಪ ಒಂದು ಸಮಯ ಏನಾದರೂ ಅದರ ಬಗ್ಗೆ ವಿಚಾರ ಉತ್ಪನ್ನ ಆಯ್ತು ಅಂತಂದ್ರ ಭವ ಬಿಟ್ಟು ಹೋದ ನಂತರ ಕೂಡ ಎಂದಾದರೂ ಆ ಮಾತಿನ ನಿಜವಾದ ಉಪಯೋಗ ಜೀವದಲ್ಲಿ ಆಗುವುದು ಸಾಧ್ಯ ಇದೆ. ಅದರ ಸಲುವಾಗಿ ಸಂಯೋಗವನ್ನ, ಎಂಥ ಸಂಯೋಗ? ದೇವಶಾಸ್ತ್ರ ಗುರುಗಳ ಸಂಯೋಗ. ಈಗ ಹೇಳ್ತಲ್ಲ ಕುಂದಪ್ಪ ಅವರು ಇದ್ರು, ಇವತ್ತೇ ಅವರದ್ದು ಉತ್ತರ ಕಾಶಿ ಇದೆ. 12 ದಿವಸ ಕಳೆದವರೆ ಪರಲೋಕ ಗಮನ ಮಾಡಿ ನಮ್ಮ ಮಧ್ಯೆ ಇರುವಂಥ ಅತ್ಯಂತ ಶ್ರದ್ಧಾಳು ಜೀವ ಪ್ರಮೀಳಾ ಆಂಟಿ ಅವರು ಹೋಗಿ 3 ತಿಂಗಳು ಕಳೆದವರು. ಹಾಸನದವರು ಅಂದ್ರೆ ಸಾಧರ್ಮಿಗಳು ಹೋಗ್ತಾ ಇದ್ದಾರೆ. ರತ್ನಾಕರ ವರ್ಣಿ ಹೇಳ್ದ, ನಿನ್ನೆ ಬರುತ್ತಾ ಕಂಡೆನು, ಅವನು ಲಯವಾದನೆ ಆದನಪ್ಪ. ಈಗ ಬರುವೇಳದೊಳಗೆ ನೋಡಿದ್ನಲ್ಲ ಅವನು ಹೋದಪ್ಪ. ಈಗ ಮಾತಾಡಿ ಬಂದಿದ್ದಿಲ್ಲ, ನಾನು ನಿನ್ನೆ ನೋಡಿ ಬಂದಿದ್ದೆಲ್ಲ. ಅಸ್ವಸ್ಥ ಇದ್ರು, ಹಾಸ್ಪಿಟಲ್ದಾಗ ನೋಡಕ್ ಹೋಗೋದು ವ್ಯವಹಾರದವ್ರಲ್ಲ ನಮ್ಮ. ಅಥವಾ ವೃದ್ಧಾಪ್ಯ ಬಂದ ನಂತರ ಯಾಕೋ ಬಹಳ ಅಶಕ್ತ ಆಗಿದಾರು ಅಂಥೇಳಿ ಈಗೇನು ದೂರವಾಣಿಯ ಮೂಲಕ ಗೊತ್ತಾದ ನಂತರ ಒಮ್ಮೆ ಹೋಗಿ ಬರ್ಬೇಕು ಅನ್ನಿಸ್ತಿದೆ. ಹೋಗಿ ಬರ್ತೀವಿ, ನಾನು ನಿನ್ನೆ ಹೋಗಿ ಬಂದಿದ್ನು, ಹೀಗೆಲ್ಲ ಮಾತಾಡಿದ್ರು. ಇಂಥವು ಕಥೆ ಸಂಸಾರದೊಳಗೆ ಹೆಜ್ಜೆಗೆ ಅದಾವು, ಚಿರಪರಿಚಿತ ಅದಾವ್ರಿ. ಆದ್ರೂ ಕೂಡ ನಾವು ಅದನ್ನು ಪರಿಚಯ ಮಾಡ್ಕೊಳ್ತಾನೆ ಇಲ್ಲ. ಪರಿಚಿತ ಇದಾವೆ ಮತ್ತು ಪರಿಚಯ ಮಾಡ್ಕೊಳ್ತಾ ಇಲ್ಲ ಅಂತಂದ್ರೆ ಏನು? ಅದನ್ನೆಲ್ಲ ಎಷ್ಟು ಸುಲಭವಾಗಿ ತಗೊಳ್ತಾ ಇದ್ದೀವಿ ಅಂತಂದ್ರ, ನನ್ನ ಜೀವನ ಕ್ಷಣಭಂಗುರಿದೆ, ಈ ಮಾತಿನ ವಿಶ್ವಾಸ ನನಗಾಗ್ತಾ ಇಲ್ಲ. ಈ ಕ್ಷಣಭಂಗುರವಾದಂಥ ಜೀವನದೊಳಗ ಶಾಶ್ವತ ಸ್ವರೂಪವನ್ನು ತಿಳಿದುಕೊಳ್ಳುವಂಥ ಭವ್ಯ ಪರಂಪರೆಯೊಳಗೆ ನನ್ನ ಜನ್ಮ ಆಗಿದೆ ಅನ್ನುವ ಪ್ರಜ್ಞೆನೇ ಮೂಡಿ ಬರ್ತಾ ಇಲ್ಲ. ಈ ಕ್ಷಣಭಂಗುರವಾದಂಥ ಸಂಸಾರದೊಳಗ ಶಾಶ್ವತ ತತ್ವವನ್ನು ಗುರುತಿಸಿಕೊಳ್ಳುವ ಸಲುವಾಗಿನ ನನಗಿದೆಲ್ಲ ಅನುಕೂಲತೆ ಸಿಕ್ಕಿದೆ ಅನ್ನೋದು ಗೊತ್ತಿಲ್ಲ. ದೇಹದ ಅನುಕೂಲತೆ ಇತ್ತು ಅಂತಂದ್ರೆ ಬೇಕಾದ್ರೆ ನಿದ್ದೆ ಮಾಡ್ತೇವೆ, ಬೇಕಾದ್ರೆ ಪೇಟೆ ಸುತ್ತುತ್ತೇವೆ, ಬೇಕಾದ್ರೆ ಮತ್ತೆಲ್ಲೆಲ್ಲ ಸುತ್ತುತ್ತೇವ್ರಿ. ಸುತ್ತೋದೆ ಈ ಜೀವಕ್ಕೆ ಹಿಡಿಸ್ತಿದಿರಲ್ಲ, ಅದು ಯಾತ್ರಾದ ಹೆಸರಿನ ಮೇಲೆ ಬೇಕಾದ್ರೆ ಸುತ್ತುತ್ತೇವ್ರಿ. ಆ ಸುತ್ತುವುದರ ಹಿಂದೆ ಭಾವೇನಿದೆ? ಸ್ಥಿರ ತತ್ವ ಬೇಕಿಲ್ಲ, ನನಗೆ ಚಂಚಲತೆ ಬೇಕಿದೆ ಅನ್ನೋ ರುಚಿ ಇರ್ತಿದೆ ರೀ. ನೋಡ್ರಿ, ಧರ್ಮಾತ್ಮ ಜೀವನ ಯಾತ್ರೆ ಮಾಡ್ತಾನೆ, ಪಂಚಮಗುಣ ಸ್ಥಾನಾವರ್ತಿ ಶ್ರಾವಕನು ಯಾತ್ರೆ ಮಾಡ್ತಾನೆ, ಭಾವಲಿಂಗಿ ಸಂತ ಕೂಡ ಯಾತ್ರೆ ಮಾಡ್ತಾನೆ. ಅದರ ವ್ಯತ್ಯಾಸ ಎಷ್ಟಿದೆ? ತಾಯಿನೂ ಸ್ತ್ರೀ ಇದ್ದಾಳೆ, ಪತ್ನಿನೂ ಸ್ತ್ರೀ ಇದ್ದಾಳೆ, ವ್ಯತ್ಯಾಸ ಎಷ್ಟಿದೆ? ಮದ್ಯನೂ ಒಂದು ದ್ರವ ಪದಾರ್ಥ ಇದೆ, ಹಾಲನ್ನು ಒಂದು ದ್ರವ ಪದಾರ್ಥ ಇದೆ, ವ್ಯತ್ಯಾಸ ಎಷ್ಟಿದೆ? ಫಲದಲ್ಲಿ, ರಸದಲ್ಲಿ ಏನು ವ್ಯತ್ಯಾಸ? ನಾಮದಲ್ಲಿ ಎಷ್ಟು ವ್ಯತ್ಯಾಸ? ತಾಯಿ ಅನ್ನುವಂಥ ಶಬ್ದದೊಳಗ, ಆ ವಸ್ತುವಿನೊಳಗ ಒಂದು ಪೂಜ್ಯ ಭಾವ ಇದೆ. ವಸ್ತುವಿನೊಳಗ ಆ ವಸ್ತುವಿನ ಮೇಲೆ ಅದನ್ನು ನಿಕ್ಷೇಪ ಮಾಡಿದ್ದಿದ್ದೀರಿ. ಸರಿ, ನಿಕ್ಷೇಪ ಇದಾವಲ್ಲ, 4 ಅರ್ಥ: ದ್ರವ್ಯ, ನಾಮ, ಸ್ಥಾಪನಾ. ಆ ಸ್ತ್ರೀಯಲ್ಲೇ ಸ್ಥಾಪನಾ ಮಾಡಿದ್ದಿದೆ ಇವನು ನನ್ನ ಪತ್ನಿ ಅಂತೇಳಿ. ಅಲ್ಲಿ ಯಾವ ಭಾವ ಬರ್ತಿದೆ? ಯಾವ ಭಾವ ಬರ್ತಿದೆ? ಅದೆಲ್ಲ ಅವರವರ ಅನುಭವ ಗಮ್ಯರೇ. ಏಕ ಪ್ರಕಾರದ್ದೇ ಇದೆ, ಆದ್ರೆ ಅನುಭವ ಗಮ್ಯರೇ. ಮಾತೆ ಅನ್ನುವಂಥ ಅದು ಸ್ತ್ರೀನಾದಳ, ಆದ್ರೆ ಅವಳಲ್ಲೇ ಆ ಪ್ರಕಾರದ ಸ್ಥಾಪನಾ ನಿಕ್ಷೇಪ ಇದೆ. ಸಾಕಿದ ಮಾತೆ ಇದ್ದಾಳಂತ ಅಂದುಕೊಳ್ಳೋನವ್ರಿ, ಸ್ಥಾಪನಾ ನಿಕ್ಷೇಪ ಇದೆ. ಒಬ್ಬೊಬ್ಬರು ಮಲತಾಯರಿಷ್ಟು ದೊಡ್ಡವ್ರು ಇರ್ತಾರಲ್ಲ, ಪತ್ನಿಗಿಂತ ಮಲತಾಯರಿಷ್ಟು ಚಿಕ್ಕವ್ರು ಇರ್ತಾರೆ, ಪತ್ನಿಗಿಂತ ಸಣ್ಣವ್ರು ಇರ್ತಾರೆ. ಅವರು ಪತ್ನಿ ವಯಸ್ಸಿನವರನ್ನೇ ಇರ್ತಾರೆ. ಅರ್ಥಾತ್ ಯಾವನೋ ಪುರುಷನಿಗೆ ಮದುವೆ ಮಾಡಿಕೊಳ್ಳುವಂಥ ಪ್ರಸಂಗ ಯಾವಾಗ ಬರ್ತಿದೆ ಅಂತಂದ್ರೆ ಮಗನ ಮದುವೆ ಆದ್ಮೇಲೆ. ಇಂದಂತೂ ಅದು ಸಾಮಾನ್ಯ ಆಗಿದೆ, ಆದ್ರೆ ಪೂರ್ವ ಕಾಲದೊಳಗನೂ ಇತ್ತು. ಭರತೇಶನಿಗೆ ಎಷ್ಟು ಜನ ಹೆಂಡ್ರಿ? 96,000. ಅವ ಯಾವಾಗಲೂ 25 ವರ್ಷದ ತರುಣನೇ ಇದ್ದರೆ ಚಂದ್ರಕಾಂತಣ್ಣ, 25 ವರ್ಷದ ತರುಣನ. ಆದ್ರೆ ಅವ್ರ ಪತ್ನಿಯರಿಗೆ ಅದು ಭಾಗ್ಯ ಇರಲಿಲ್ಲ. ಅವ್ರ ತಮ್ಮನ್ನ ತಾವು ಕನ್ನಡಿಯೊಳಗೆ ಯಾವಾಗ ನೋಡ್ಕೊಳ್ತಿದ್ರು, ಅವಾಗ ಅವ್ರಿಗೆ ಲಜ್ಜೆ ಅನಿಸ್ತಿತ್ತು ಇವನ ಪತ್ನಿ ಅನ್ನಿಸ್ಕೊಳ್ಳಿ. ಅವಾಗ ಅವರೆಲ್ಲ ದೀಕ್ಷಾ ತಗೊಂಡು ಹೋಗ್ತಿದ್ದಾರೆ.
ಅವರ ವೃದ್ಧ ಆಗುತ್ತಿದ್ದರೆ ಅವ್ರ ದೀಕ್ಷಾ ತಗೊಂಡು ಹೋಗ್ತಿದ್ರು. ಸಾಮಂತ ದೊರೆಗಳ ಮತ್ತು ಅವರಿಗೆ ಮತ್ತು ಆ ಕನ್ಯೆಯರನ್ನ, ಬೇರೆ ಕನ್ಯೆಯರನ್ನ ತಂದ, ನವ ಯುವತಿಯರನ್ನ ತಂದ ಮದುವೆ ಮಾಡ್ತಿದ್ರು. ಸಂಖ್ಯಾ ಎಷ್ಟ? 96,000 ಯಾವಾಗಲೂ ಕುಡಿಯೋದು. ಅಂದ್ರೆ ಇದರ ಅರ್ಥ ಏನಿದೆ ಅಂತಂದ್ರ, ಆ ಸ್ತ್ರೀನೇ ಇದ್ರನು ಕೂಡ, ವಯಸ್ಸು ಯಾವುದೇ ಇದ್ರನು, ತಾಯಿ ಅನ್ನುವ ನಿಕ್ಷೇಪ ಒಂದ್ ವೇಳೆ ಆ ತರುಣ ಮಗ ಮಾಡಿದ ಅಂತಂದ್ರೆ ಅವನಿಗೆ ಆ ತಾಯಿ ಅನ್ನುವ ಭಾವನೆ ಬರೋದಿಲ್ಲ. ಹೌದು ಅಥವಾ ಇಲ್ರಿ? ಯಾವುದೋ ಒಂದು ಸೀರಿಯಲ್ದವ್ರು ತೋರಿಸಿದ್ರೆ ಅಕ್ಕ ತಂಗಿ ಅತ್ತೆ ಸೊಸೆಯಾಗಿರ್ತಾರೆ, ಅಕ್ಕ ತಂಗಿ ಅಲ್ಲಿ ಅತ್ತೆ ಸೊಸೆಯಾಗಿರ್ತಾರೆ. ಭಾವ ಆ ಪುರುಷರಿಗೆ, ತಂದೆ ಮಗನಿಗೆ ಭಾವ ವ್ಯತ್ಯಾಸ ಇದೇನಿಲ್ರಿ. ಅವರಿಬ್ಬರನ್ನು ಅಕ್ಕ ತಂಗಿ ಅಂತ ನೋಡ್ತಿರ್ಬೇಕ್ರಿ. ಅದರ ಸಲುವಾಗಿ ನೋಡ್ರಿ, ಈ ಪ್ರಾಪ್ತವಾದಂಥ ಮನುಷ್ಯ ದೇಹ, ಜೈನ ಕುಲ, ಇದು ಬಹಳ 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 ಅಂತಂದ್ರೆ ಮಹತ್ವಪೂರ್ಣದ್ದು ಇದೆ. ದುರ್ಲಭ ನರಭವ ಕಷ್ಟರಿ ಪಡೆದು. ಕಷ್ಟರಿ ಅಂದರೆ ಏನೇನು ಕಷ್ಟ ತಗೊಂಡ್ಮೇಲೆ ಸಿಗ್ತಿದ್ದೀರಿ ನರಭವ? ಏನೇನು ಕಷ್ಟ ಮಾಡಿದರೆ ಸಿಗ್ತಿದ್ದೀರಿ? 100 ಉಪವಾಸ, 1000 ಉಪವಾಸ, ತಪಸ್ಸು, ಕಾಯಕ್ಲೇಶ, ಏನು ಮಾಡಿದ್ಮೇಲೆ ಕಷ್ಟ ಅಂತಂದ್ರೆ ಏನ? ಕಷ್ಟ ಶಬ್ದದ ಅರ್ಥ ಕಷ್ಟ ಸಹನೆ ಮಾಡುವ ಮಾತಿಲ್ಲ. ಕಷ್ಟ ಶಬ್ದದ ಅರ್ಥ ಅದು ಸುಲಭವಾಗಿ ಸಿಗುವುದಿಲ್ಲ ಅಂತ ಅರ್ಥ. ಸುಲಭವಾಗಿ ಸಿಗುವುದಿಲ್ಲ ಅಂತಂದ್ರೆ ಸುಲಭವಾಗಿ ಅಂದ್ರೆ ಹೇಗ? ಹೋಗ್ತಾ ಹೋಗ್ತಾ ಸಿಗುವುದಿಲ್ಲ, ಅಥವಾ ಇಷ್ಟ ಆದ ನಂತರ ಇಷ್ಟು ಭವ ಆದ ನಂತರ ಸಿಗ್ತಿದೆ, ಇಷ್ಟು ಜನ್ಮ ಮರಣ ಆದ ನಂತರ ಸಿಗ್ತಿದೆ, ಅಥವಾ ಇಷ್ಟು ಕಲ್ಪಕಾಲಗಳು ಕಳೆದು ಹೋದ ನಂತರ ಸಿಗ್ತಿದೆ. ಹೀಗೆ ಯಾವುದು ನಿಶ್ಚಿತ ಇಲ್ಲ. ಅದರ ಸಲುವಾಗಿ ಕಷ್ಟ ಅಂದ್ರೆ ಏನೋ ಜೀವ ಕಷ್ಟಪಟ್ಟ ನಂತರ ಅವನಿಗೆ ಮನುಷ್ಯ ಭಾವ ಸಿಗ್ತಿದೆ, ಹೀಗಿರ್ತಿತ್ತು ಅಂತಂದ್ರೆ ನಾವು ಈ ಭವದೊಳಗೆ ಇನ್ನೊಂದಿಷ್ಟು ಕಷ್ಟಪಟ್ಟು ಮತ್ತು ಮುಂದಿನ ಭವದೊಳಗೆ ಮನುಷ್ಯ ಹಾಗೆ ಸಾಧ್ಯ. ಯಾವ ಪ್ರಕಾರ ಕುರುಡನಿಗೆ ಚಿಂತಾಮಣಿ ರತ್ನ ಸಿಗೋದು ಕಠಿಣ ಇದೆಯೋ, ಕಠಿಣ ಅರ್ಥಾತ್ ಅವೇನು ಹುಡುಕಿ ನೋಡಿ ಪರೀಕ್ಷೆ ಮಾಡಿ ತಗೊಳ್ಳಿಲ್ಲ, ಸಿಕ್ಕಿಬಿಟ್ಟಿರ್ತಾರೆ ಕುರುಡನಿಗೆ. ಅದೇ ಪ್ರಕಾರ ಈ ಜೀವನಿಗೆ ದೇಹ ಅಂದ್ರೆ ನಾನು ಅನ್ನುವಂಥ ಕುರುಡ ಬುದ್ಧಿ, ಮೋಹ ಬುದ್ಧಿಯ ಜೀವನಿಗೆ ಮನುಷ್ಯ ಭವ ಸಿಗೋದ, ಅದರಲ್ಲಿ ಜೈನ ಕುಲ ಸಿಗೋದ ಮಹಾನ್ ಕಷ್ಟದ ಮಾತಿದೆ. ಅರ್ಥಾತ್ ಸಿಗೋದ ಸಾಧ್ಯನೇ ಇಲ್ಲ ಅಂಥೇಳಿ ಹೇಳಿದ್ರೂ ತಪ್ಪಿಲ್ಲ. ನಡೀರಿ, ಏನು ನೋಡೋದು ಇದ್ರೊಳಗ? 7ನೇ ಪುಟ, 11ನೇ ಪುಟ ತೆಗೀರಿ. ಎಲ್ಲ ಹೇಳ್ಕೊಂತ ಬಂದಿದ್ದಾರೆ. ಜಿನಾಗ ಸಾಮಾನ್ಯ ಶ್ರಾವಕಾಚಾರ ಅಂಥೇಳಿ ಹೇಳಿದ್ದೀವಿ. ಜಿನಾಗಮದ ನಿರ್ದೇಶನಕ್ಕೆ ಅನುಸರಿಸಿ, ಏನಿದೆ ಇದ? ಜಿನಾಗಮದ ನಿರ್ದೇಶನ ಇದೆ. ನಿರ್ದೇಶನ ಅಂತಂದ್ರೆ ಒಂದು ಪ್ರಕಾರ ನಿಯಮ, ಪಾಲನೆ ಮಾಡಲೇಬೇಕಾದದ್ದು, ಅನುಶಾಸನ. ಜಿನಾಗಮದ ನಿರ್ದೇಶನಕ್ಕೆ ಅನುಸರಿಸಿ ಮದ್ಯ, ಮಾಂಸ, ಮಧುಗಳ ಸೇವನೆಯನ್ನು ಮಾಡದಿರುವುದು, ಸಪ್ತ ವ್ಯಸನಗಳಿಂದ ಯಾವಾಗಲೂ ದೂರವಿರುವುದು, ಪಂಚಪಾಪಗಳ ಸ್ಥೂಲ ತ್ಯಾಗವಿರುವುದು, ರಾತ್ರಿಯಲ್ಲಿ ಭೋಜನ ಮಾಡದಿರುವುದು, ಶೋಧಿಸದ ನೀರನ್ನು ಉಪಯೋಗಕ್ಕೆ ತಾರದಿರುವುದು, ಸಂಪೂರ್ಣ ಪ್ರಾಣಿ ಮಾತ್ರರಲ್ಲಿ ಕರುಣಾಭಾವವಿರುವುದು ಮತ್ತು ದಿನನಿತ್ಯವೂ ದೇವದರ್ಶನ ಹಾಗೂ ಸ್ವಾಧ್ಯಾಯ ಮಾಡುವುದಂತೂ ಸಾಮಾನ್ಯ ಶ್ರಾವಕರ ಪ್ರಾಥಮಿಕ ಕರ್ತವ್ಯವಿದೆ. ಇವೆಲ್ಲ ಏನದವು? ಸಾಮಾನ್ಯ ಶ್ರಾವಕರ. 2 ಹೇಳಿದ್ರು, ಪ್ರತ್ಯೇಕ ಹೇಳಿದ್ರು. ದೇವದರ್ಶನ ಮಾಡೋದ, ಸ್ವಾಧ್ಯಾಯ ಮಾಡೋದ, ಮತ್ತು ಉಳಿದದ್ದು ಎಲ್ಲ ಏನು ಹೇಳಿದ್ರು? ಬಿಡೋ ಮಾತು ಹೇಳಿದ್ದಾರೆ. ಅವು ಬಿಟ್ಟ ನಂತರ ಇವು ಆಗ್ತವು. ಇವು ಆಗುವ ವೇಳೆದೊಳಗೆ ಅವುಗಳದ್ದು ಗ್ರಹಣ ಜೀವನದೊಳಗೆ ಆಗುವುದನ್ನು ಇಲ್ಲ. ಮದ್ಯ, ಮಧು, ಮಾಂಸ, ಸಪ್ತ ವ್ಯಸನ, ಪಂಚ ಪಾಪ, ಶೋಧಿಸದೇ ಇರುವಂಥ ನೀರ ಮತ್ತು ರಾತ್ರಿ ಭೋಜನ, ಇಷ್ಟದ್ದಂತೂ ತ್ಯಾಗ ಸಾಮಾನ್ಯ ಶ್ರಾವಕ. ಅರ್ಥಾತ್ ಶ್ರಾವಕ ಶಬ್ದದ ಅರ್ಥ ನಾವು ಮೋಕ್ಷ ಮಾರ್ಗದಲ್ಲಿ ಸಾಗುವಂಥ ಶ್ರಾವಕನ ಮಾತು ಹೇಳ್ತಾ ಇಲ್ಲ. ಇಲ್ಲಿ ಮೋಕ್ಷ ಮಾರ್ಗ ಇಲ್ಲಿ ತನಕ ಬಂತಲ್ಲ, ಶ್ರಾವಕಲಿಂಗ, ಮುನಿಲಿಂಗ. ಮೋಕ್ಷ ಮಾರ್ಗದೊಳಗೆ 2 ಅದಾವ್ರೆ, 3ನೇದಿಲ್ಲ. ಒಂದು ಶ್ರಾವಕಲಿಂಗ, ಒಂದು ಮುನಿಲಿಂಗ.
ಮುನಿಲಿಂಗ ಏನಿದೆ ಅದು ಸಾಕ್ಷಾತ್ ಮೋಕ್ಷದವರೆಗೆ ತಲುಪಿಸ್ತಿದೆ. ಶ್ರಾವಕಲಿಂಗ ಏನಿದೆ ಅದು ಮುನಿಲಿಂಗದ ಸಿದ್ಧತೆ ಮಾಡುತ್ತಿದೆ. ಬೇರೆ ಏನಿಲ್ವೇ ಇಲ್ಲ. ಮುನಿಲಿಂಗದ ಸಲುವಾಗಿ ತಯಾರಿ, ಅಭ್ಯಾಸ, ಸ್ಟಡಿ, ಪರೀಕ್ಷೆ ಸಲುವಾಗಿ ಸ್ಟಡಿ ಮಾಡಬೇಕಾಗ್ತಿದೆಯಲ್ಲ ವಿದ್ಯಾರ್ಥಿಗಳಿಗೆ. ಹಾಗೆ ಗೃಹಸ್ಥ ಜೀವನ ಶ್ರಾವಕಲಿಂಗ ಅರ್ಥ ಸ್ಟಡಿ, ಅಭ್ಯಾಸ. ಯಾವುದರ್ಥ? ಮೋಕ್ಷ ಮಾರ್ಗದಲ್ಲಿ ಸಾಗುವಂಥ, ಸಾಕ್ಷಾತ್ ಮೋಕ್ಷಕ್ಕೆ ತಲುಪಿಸುವಂಥ ಯಾವ ಮುನಿ ಅವಸ್ಥೆ ಇದೆಯೋ ಆ ಮುನಿ ಅವಸ್ಥೆ, ಮುನಿ ಧರ್ಮ, ಮುನಿಲಿಂಗದ ಸಲುವಾಗಿ ಸಿದ್ಧತೆ ಇದೆ. ನಾವು ಯಾವುದರೊಳಗದೆವು? ನಮಗೆ ಧ್ಯೇಯ ಮೋಕ್ಷದ್ದಿದೆ, ಇದಂತೂ ಸತ್ಯನಿಲ್ರಿ. ಏನ ಅದು ಇಲ್ಲ. ಧ್ಯೇಯ ಮೋಕ್ಷದ್ದು ಇರಬೇಕಾಗ್ತಿದೆ. ನೋಡ್ರಿ, ಇಂದು ಪರಿಸ್ಥಿತಿ ಹೀಗಾದದ್ದಿದೆ. ಧಾರ್ಮಿಕ ಕ್ಷೇತ್ರಗಳಲ್ಲಿ ಹೋದ್ರೂ ಕೂಡ, ಶಿಬಿರದೊಳಗೆ ಹೋದ್ರೂ ಕೂಡ, ಪಂಚಕಲ್ಯಾಣದಲ್ಲಿ ಹೋದ್ರೂ ಕೂಡ ಅವ್ರಂಥವು ಕಿವಿಯನ್ನು ಬೇರೆ ಮಾಡ್ಕೊಂಡಿದ್ರು. ನಾವು ನನ್ನ ಪಕ್ಕಕ್ಕೆ ಕೂತಿದ್ದಳಲ್ಲ, ಆಕೆ ಕಿವಿಯನ್ನು ಎಷ್ಟು ಹೊಳಿತಿತ್ತು. ಹೆಣ್ಣುಮಕ್ಕಳ ಸಂಖ್ಯೆ ಮೊದಲಿನಿಂದಲೂ ಧರ್ಮಕ್ಷೇತ್ರದೊಳಗೆ ಅಧಿಕ ಇದೆ ರೀ. ಆದರೆ ಹೆಣ್ಮಕ್ಕಳಿಗೆ ಲಾಭ ಕಿಂಚಿತ್ ಮಾತ್ರ ಕೂಡ ಆಗಿಲ್ಲ. ಕಾರಣ ಇದೆ ಐತ್ರೆ, ಕಾರಣ ಇದೆ. ಆಕೆ ಯಾಕೆ ಸಣ್ಣಾಗಿದ್ದಾಳಲ್ಲ, ನಿನಗೇನು ಮಾಡೋದೈತಿ? ಚೌಕಶಿ ಮಾಡ್ತೇವ್ರಿ, 10 ಜನರ ಜೊತೆ ಮಾತಾಡ್ತೇವ. ಆ ಮಾತು ನೋಡ್ವಿ, ಹೋದ ವರ್ಷ ಬಂದಾಗ ಎಷ್ಟು ಚಲೋ ಇರ್ಬೋದು. ಇದೆಲ್ಲ ನಾವು ಮಾಡ್ತೀವ್ರಿ. ಕಿತಾಪತಿ, ವ್ಯಾಪಾರ, ಪ್ರಪಂಚ, ನಮಗೆ ಸಂಬಂಧ ಇಲ್ಲದೇ ಇರುವಂಥ ಸಾಧರ್ಮಿ ಸಂಬಂಧ ರೀ. ಸಾಧರ್ಮಿ. ನಾವು ಜಿನವಾಣಿಯ ಉಪಾಸಕರಿದ್ದೇವೆ, ನೀವು ಜಿನವಾಣಿಯ ಉಪಾಸಕರಿ. ಸಾಧರ್ಮಿ ಸಂಬಂಧ ಒಂದು ಮಾತ್ರ ಇತ್ತು ಅಂತಂದ್ರೆ ಅವರು ಯಾವುದಾದ್ರೂ ಅಂದರೆ ಇಲ್ಲಿ ಕೂತು ಕೇಳ್ತಾ ಇರೋ ವೇಳೆದೊಳಗೆ ಅವರೆಷ್ಟು ಆಸಕ್ತಿಯಿಂದ ಕೇಳ್ತಾ ಇದ್ರಲ್ಲ, ನಾನು ಉಪಯೋಗ ಪುನಃ ಚಂಚಲ ಆಗ್ತಿತ್ತು. ಹೀಗನ್ನಿಸ್ಬೇಕ್ರಿ. ಅವರು ಯಾವುದೋ ಒಂದು ಮಾತಿಗೆ ಯಾರೋ ಒಂದು ಉತ್ತರ ಕೊಟ್ಟ ನಂತರ ಓಹೋ, ಅವ್ರಿಗೆ ಆ ಗ್ರಂಥದಲ್ಲೂ ಸ್ವಾಧ್ಯಾಯ ಆಗಿದ್ದು ನೋಡಿ, ನಾನು ಆ ಗ್ರಂಥದ ಸ್ವಾಧ್ಯಾಯ ಮಾಡಿ ಇಂಥದ್ದೇನ್ರಿ ಕಲ್ತ್ಕೊಂಡು ಹೋಗೋದಾ? ಈ ಸ್ತ್ರೀ ಪರ್ಯಾಯಕ್ಕೆ ಇಲ್ಲನರೇ. ಮತ್ತು ಸ್ತ್ರೀ ಪರ್ಯಾಯ ಹೀನ ಅಂತ ಹೇಳಿ ಅಂದ ಕೂಡಲೇ ಎಲ್ಲಿ ಇಲ್ಲದಲ್ಲೇ ಸಿಟ್ಟು ಬರ್ತೈತ್ರಿ. ಬರ್ತೈತಿ ಅಂತ ಇಲ್ರಿ. ಸ್ತ್ರೀಗೆ ಆಹಾರ ಕೊಡಲಿಕ್ಕೆ ಬರೋದಿಲ್ಲ ಅಂತಂದ್ರೆ ಹೀನ ಅನ್ನಿಸ್ತಿಲ್ಲ. ಆದರೆ ಹೀನಿದ್ದನ್ನು ಹೀನನ ಅನ್ನೋದ್ರಲ್ಲಿ ಬರ್ತಿದ್ದೇನೆ ಆಹಾರ ಕೊಡಲಿಕ್ಕೆ. ಜಿನೇಂದ್ರ ಪ್ರಭುವಿನ ದರ್ಶನ ಮಾಡಲಿಕ್ಕೆ ಬರ್ತಿದೆ, ಸ್ತುತಿ ಮಾಡಲಿಕ್ಕೆ ಬರ್ತಿದೆ, ಜಿನೇಂದ್ರ ಪ್ರಭುವಿನ ಶಾಸನದ ಅಭ್ಯಾಸ ಮಾಡಲಿಕ್ಕೆ ಬರ್ತಿದೆ, ಆಚರಣೆ ಮಾಡಲಿಕ್ಕೆ ಬರ್ತಿದೆ, ಆತ್ಮನ ಸನ್ಮುಖ ಆಗಲಿಕ್ಕೆ ಬರ್ತಿದೆ, ತತ್ವಗಳ ನಿರ್ಣಯ ಮಾಡಲಿಕ್ಕೆ ಬರ್ತಿದೆ, ಸಮ್ಯಕ್ ಶ್ರದ್ಧೆ ಮಾಡಲಿಕ್ಕೆ ಬರ್ತಿದೆ, ಆತ್ಮನ ಅನುಭೂತಿ ರೂಪದ ಸಮ್ಯಕ್ ದರ್ಶನ ಮಾಡಿಕೊಳ್ಳಲಿಕ್ಕೆ ಬರ್ತಿದೆ, ಮತ್ತು ಅಣುವ್ರತ ರೂಪದ ಚಾರಿತ್ರ ಧಾರಣ ಮಾಡಲಿಕ್ಕೆ ಬರ್ತಿದೆ. ಇಷ್ಟೆಲ್ಲ ಬರ್ತಾವ. ಅವು ತಂದು ಬಿಡ್ತೇವ್ರಿ ನಾವು. ನಮಗೆ ಮಾಡೋದೈತಿ ಮುನಿಗೆ ಆಹಾರ ಕೊಡೋದ, ಭಗವಂತನಿಗೆ ಅಭಿಷೇಕ ಮಾಡೋದು. ಭಗವಂತನ ಸನಿಹಕ್ಕೆ ಹೋಗತಕ್ಕದ್ದಲ್ಲ. 8 ಮೊಳ ದೂರ ಇರಬೇಕಾಗ್ತಿದೆ ರೀ. ಎಚ್ಚರ ಇರಬೇಕು. ನಾವು ಪ್ರದಕ್ಷಿಣೆ ಹಾಕುವ ವೇಳೆದೊಳಗೆ ಮಂದಿರ ಇರ್ತಿದ್ದಿರಲ್ಲ, ಅಷ್ಟಾನಿಕದೊಳಗೆ ಮಂದಿರಕ್ಕೆ ಪ್ರದಕ್ಷಿಣೆ ಹಾಕುವ ವೇಳೆದೊಳಗೆ ಎಷ್ಟು ಸಮೀಪದಿಂದ ಹಾಕ್ತಾರ್ರಿ ಒಬ್ಬೊಬ್ರು. ಛೇದ ಅನ್ನಿಸ್ತಿದೆ. ಅದು ನಮ್ಮ ದುರ್ಬಲತೆ ಇದೆ, ಆ ಮಾತು ಬೇರೆ. ಆದರೆ ಇಂದ ಜೀವ ಎಷ್ಟು ಜ್ಞಾನ ಶೂನ್ಯ. ಇಂಥ ಉತ್ತಮ ಅವಸರ ಪಡೆದು ಕೂಡ ಈ ಜೀವ ಹೀಗ ಅಜ್ಞಾನದಿಂದ ಕಾರ್ಯ ಮಾಡುವುದರಿಂದ ಭವಿಷ್ಯದೊಳಗೆ ಎಷ್ಟು ಕಾಲ ಪರಿಭ್ರಮಣ ಮಾಡೋದ ಅಂಚಳಿ ಅನ್ನಿಸ್ತಿದೆ. ಚಿಕ್ಕದ ಅವಸರ, ಇನ್ನಷ್ಟು ಸಮೀಪ ಹೋಗುವಂಥ ಅವಸರ ನಾವು ಅಂತರಂಗದೊಳಗೆ ತಯಾರಿ ಮಾಡಿಕೊಳ್ಬೇಕು. ನಾನು ಅಭಿಷೇಕ ಏನು ಮಾಡೋದಿದೆ? ಭಗವಂತನ ಅಭಿಷೇಕ. ಅರೇ ಭಗವಂತನ ಅಭಿಷೇಕ ಏಕ ಭವಾವತಾರಿ ಇಂದ್ರ ಮಾಡ್ತಾನ್ರಿ ಬ್ರಹ್ಮಾನಂದವಾಯಿ. ಅದೇ ಭವದಿಂದ ಮೋಕ್ಷಕ್ಕೆ ಹೋಗುವಂಥ ಚಕ್ರವರ್ತಿ ಮಾಡ್ತಾನ್ರಿ. ಮಹಾಮಹಿಮ ಪೂಜೆ, ಆರಾಧನೆ, ವೈಭವ. ಉಳಿದವ್ರಿಗೆ ಯಾರಿಗೆ ಅಧಿಕಾರ ಇದೆ? ನಾನು ಮಾಡ್ತೇನೆ. ಮಡಿ ಉಟ್ಕೊಂಡು ಬಾ. ಈಗ ಮಡಿದ್ದಾಯ್ತಲ್ಲ, ಕೇಳಿದ್ರೆ ಅದು ಸ್ವಲ್ಪ ಅಲ್ಲಿ ಗೊಂದಲ ಆಯ್ತು ನೋಡ್ರಿ. ಅದು ಕೇಳೋದು ಭಾಗ್ಯ ಇಲ್ಲ ಅಂತೇಳಿನ ಗೊಂದಲ ಆಯ್ತಾರೆ. ಕೇಳಿ ಮತ್ತೆ ಎಲ್ಲರೇ ಬದಲಾದ್ರೆ ಏನು ಮಾಡೋದು? ತೊಳೆದು ಶುಚಿರ್ಭೂತ ಆಗಿರುವಂಥ ಸ್ವಚ್ಛವಾಗಿರುವಂಥ ಬಟ್ಟೆಯನ್ನು ಮಡಿಚಿದ್ರೆ ಮಡಿ ಬಟ್ಟೆ. ಅದನ್ನು ಯಾರಾದರೂ ಮುಟ್ಟಿದ್ರೆ ಮಡಿ ಹಾಳಾಗ್ತಿದೆ ಅನ್ನುವ ಮಾತಿಲ್ಲ ಅನ್ನೋದು ಸ್ಪಷ್ಟ ಹೇಳಿದ್ದಾರೆ.
ಇಂದ ಹಳ್ಳಿಯೊಳಗೆ ಅಥವಾ ಧರ್ಮ ಮಾಡೋರೊಳಗೆ ನೋಪಿ ನುಡಿ ವ್ರತ ಮಾಡೋರೊಳಗೆ ಮಡಿದ್ದು ವ್ಯಾಮೋಪ ಎಷ್ಟಿದೆ ರೀ. ಈಗ ಸ್ವಲ್ಪ ಈ ಕಾಲದೊಳಗೆ ಕಡಿಮೆ ಆಗಿರಬೇಕು. ಅಂದ್ರೆ ನಮಗಿಂತ ಒಂದು 10-20 ವರ್ಷ ಮೊದಲಿನವ್ರು ಇದ್ದಾರಲ್ಲ, ಎಷ್ಟಿತ್ತರೆ ಅವರಲ್ಲಿ, ಎಷ್ಟು ಆವೇಶಕ್ಕೊಳಗಾಗ್ತಿದ್ರು, ಎಷ್ಟು ಕ್ರೋಧ. ಅದು ಮುಟ್ಟಿ, ಅದು ಮುಟ್ಟಿ, ಇದು ಮುಟ್ಟಿ ಐತೆ ಇರೋದನ್ನ. ಅದಕ್ಕೆ ಹೇಳಿತಲ್ಲ, ಕ್ರಿಯಾಕಾಂಡದ ಮುಖ್ಯತೆ ಇದೆ. ಅದಕ್ಕೆ ನೋಡ್ರಿ ಮಾತು ಹೀಗಿದೆ, ಶರೀರದಿಂದ ಧರ್ಮ ಅನ್ನೋದೇನೆಂದು ಒಂದು ವಿಷಯದ ಪ್ರತಿಪಾದನೆ ಇತ್ತು. ಅದನ್ನು ಒಂದು ತಕ್ಕಡಿಯೊಳಗೆ ಹಾಕೋದ ಮತ್ತು ಶರೀರದ ಶುದ್ಧಿಯ ಸಲುವಾಗಿ ಏನೇನು ಅವಶ್ಯಕ ಇದೆ, ಈ ಸಾಮಾನ್ಯ ಶ್ರಾವಕಾಚಾರದ ವಿಷಯವನ್ನು ತಕ್ಕಡಿಯೊಳಗೆ ಹಾಕಿದ. ಎರಡೂ ಸಮಾನ ಆಗ್ಲಿಕ್ಕೆ ಬೇಕು. ಅದು ಆಗಬೇಕಾಯ್ತು ಅಂತಂದ್ರೆ ದೇಹ ಮತ್ತು ಆತ್ಮನ ಸ್ವರೂಪದ ಜ್ಞಾನ ಬೇಕು. ದೇಹ ಆತ್ಮನ ಸ್ವರೂಪದ ಜ್ಞಾನ ಆಗಬೇಕಾಯ್ತು ಅಂತಂದ್ರೆ ಬಾಹ್ಯ ಕೆಲವು ಯಾವ ಕುಲಾಚಾರಕ್ಕೆ ಸಂಬಂಧಿಸಿದ ಹಾಗೆ ಒಂದು ನಿಯಮಾವಳಿ ಅಥವಾ ಪವಿತ್ರತೆ ಇದೆ. ಅದರಿಂದ ನಾವು ಬಂಧಿತ ಆಗ್ಲಿಕ್ಕೆ ಬೇಕ್ರಿ. ಏನ್ ನನಗೆ ನಡೀತೈತೆ ಅಂತ ಹೇಳಿ ಅಂದ್ರೆ ಎಲ್ಲ ನಡೀತೈತ್ರಿ. ನಿಗೋದನು ನಡಿಲಿಕ್ಕೆ ಬೇಕ್ರಿ ಅಂತ. ನರಕ ನಿಗೋದಗಳು ಕೂಡ ನಡಿಲಿಕ್ಕೆ ಬೇಕು. ನನಗೆ ನಡೀತೈತೆ. ನಿಮ್ದು ರಾತ್ರಿ ನೀರು ತಗೊಳ್ತೀರೇನಿಲ್ಲ ಅಂತ ಹೇಳಿ ಹೆದರ್ತಾ ಕೇಳಿರ್ತಾರ್ರಿ ಅವ್ರ. ಇವ್ರು ಕೇಳಿಸ್ಕೊಳ್ತಾರ್ರಿ. ಏನಿದೆ ಅಂದ್ರೆ ಇದು ಸಮಯಸಾರ ಓದುವುದರಿಂದೋ, ತತ್ವದ ಅಭ್ಯಾಸ ಮಾಡುವುದರಿಂದೋ, ಅಥವಾ ನಮ್ಮ ಅಜ್ಞಾನದಿಂದೋ, ಅಥವಾ ಭವಿತವ್ಯ ದುರ್ಲಂಘಿ ಇರುವುದರಿಂದ ಏನಿದೆ ಅನ್ನೋದು ವಿಚಾರ ಮಾಡ್ಲಿಕ್ಕೆ ಬೇಕ್ರೆ. ವಿಚಾರ ನಾವು ಎಲ್ಲಿ ತನಕ ಮಾಡುವುದಿಲ್ಲ, ನಮಗೆ ಎಲ್ಲಿ ತನಕ ಗರಜ್ ಅನಿಸೋದಿಲ್ಲ, ಅಲ್ಲಿ ತನಕ ನಮ್ಮ ಕಾರ್ಯವನ್ನ ಮಾಡಿಕೊಡುವಂಥ ಮಹಾಪುರುಷರ ಜಗತ್ತಿನೊಳಗೆ ಯಾರೂ ಇಲ್ಲ. ಭೂತಕಾಲದೊಳಗೆ ಇರಲಿಲ್ಲ, ಭವಿಷ್ಯ ಕಾಲದೊಳಗೆ ಇರೋದು ಸಾಧ್ಯ ಇಲ್ಲ. ಸ್ತ್ರೀ ಪರ್ಯಾಯದ ಬಗ್ಗೆ ತಿಳ್ಕೊಳ್ಳೋದಿತ್ತು ಅಂತಂದ್ರೆ ಪಾಂಡವ ಪುರಾಣದೊಳಗ ಯುಧಿಷ್ಠಿರನ ಜೊತೆಗೆ ಮದುವೆ ಆದದ್ದಿತ್ತು. ಮದುವೆ ಅಂತಂದ್ರೆ ಈಗ ನಾವು ಯಾವ ಪ್ರಕಾರ ಮದುವೆ ಮಾಡ್ತೇವೋ ಆ ಪ್ರಕಾರ ಮದುವೆ ಅಲ್ಲ. ಆ ತಂದೆ ನಿರ್ಣಯ ಮಾಡಿರ್ತಾರ, ಆ ಕನ್ಯೆಯ ತಾಯಿ ತಂದೆಯರ. ಇಂಥ ಈ ಹಸ್ತಿನಾಪುರದ ನರೇಶ ಯುಧಿಷ್ಠಿರನಿಗೆ ಅಥವಾ ಈ ಯಾರವರಪ್ಪ ಪಾಂಡವದೊರೆಯ ಮಗನಿಗೆ ಯುಧಿಷ್ಠಿರನಿಗೆ ನಮ್ಮ ಮಗಳನ್ನ ಕೊಡೋದು ಇಷ್ಟ ಮಾತಾಡಿರ್ತಾರೆ. ಆ ಹೆಣ್ಮಕ್ಕಳ ನನ್ನ ಪತಿ ಅವನೇ ಅಂತೇಳಿ ಸ್ವೀಕಾರ ಮಾಡಿರ್ತಾರೆ. ಆಮೇಲೆ ಅಗ್ನಿಕಾಂಡದೊಳಗೆ ಅವರು ಸತ್ತು ಹೋದ್ರು ಅಂತ ಹೇಳಿ ಹೇಳಿದ ನಂತರ ಏನೇನಾಗ್ತಿದೆ, ಅವ್ರು ಯಾವ್ಯಾವ ಪ್ರಕಾರ ಧರ್ಮಮಯ ಜೀವನ ಆರಂಭ ಮಾಡ್ತಾರೆ. ಅಲ್ಲಿ ಅವಳು ಹೇಳ್ತಾಳ್ರಿ, ಅಷ್ಟಾನಿಕದೊಳಗೆ ಪ್ರೋಷದ ಉಪವಾಸ ಮಾಡಿರ್ತಾರೆ. 11 ಜನ ಕನ್ಯೆಯರ ಎಲ್ಲಾರನ್ನೂ ಅವನಿಗೆ ಕೊಟ್ಟಿರ್ತಾರ್ರಿ. 10 ಜನ ಏನದಾರೋ ಅವ್ರು ದೊರೆ ಕನ್ಯೆಯರು ಇರ್ತಾರೋ, ಒಬ್ಬಳೇನದಳು ಅವ್ರು ಶ್ರೇಷ್ಠಿ ಕನ್ಯೆ ಇರ್ತಾಳ್ರಿ. ಆ ಶ್ರೇಷ್ಠಿಗೇನು ವಿರೋಧ ಇಲ್ರಿ. ನಿಮಿತ್ತ ಜ್ಞಾನಿಗಳ ಮೂಲಕ ಹೇಳಿರ್ತಾರೋ, ನನ್ನ ಮಗಳ ಪತಿ ಆಗುವಂಥ ಯೋಗ್ಯತೆ ಯಾರಲ್ಲಿದೆ ಅಂತ ಹೇಳಿ ತಂದೆ ಕೇಳಿದ ನಂತರ ಈ ಪ್ರಕಾರ ಪಾಂಡು ಪುತ್ರ ಯುಧಿಷ್ಠಿರನಿಗೆ ನಿನ್ನ ಮಗಳನ್ನ ಕೊಡು ಅಂತ ಹೇಳಿ ಹೇಳಿರ್ತಾರ್ರಿ. ಆ ದೊರೆಗನು ಹಾಗೆ ಹೇಳಿರ್ತಾರೋ, ಆ ಶ್ರೇಷ್ಠಿಗನು ಹಾಗೆ ಹೇಳಿರ್ತಾರೋ. ಅವರಿಬ್ಬರಲ್ಲಿ ಯಾವ ವಿರೋಧ ಭಾವನೂ ಇಲ್ಲ. ನನ್ನ ಮಗಳ ಸೌತಿ ಅನ್ನೋ ಭಾವ ಇಲ್ಲ, ನನ್ನ ಸೌತಿ ಅನ್ನೋ ಭಾವ ಆ ಕುವರಿಯರಲ್ಲಿ ಇಲ್ಲ. ಅಂಥ ಅವರು ಸ್ತ್ರೀಯರ ಮತ್ತು ನಾವು ಸ್ತ್ರೀಯರ ಅಂತ ಹೇಳಿ ಹೋಲಿಸ್ಕೊಂಡ್ರೆ ಆಗ್ತಿದೆ ಏನ್ರಿ? ನಮ್ಮಲ್ಲಿ ಯಾವ ಪ್ರಕಾರದ ಹೀನಾಯವಾದಂಥ ಮಲಿನವಾದಂಥ ಭಾವಗಳು ವಾಸ ಮಾಡಿಕೊಂಡಿದ್ದಾವೆ, ಅವುಗಳನ್ನು ನಾವು ಬೇರೆ ಸಮೇತ ಕಿತ್ತು ಹಾಕದ ವಿನಃ ನಮ್ಮ ಸ್ತ್ರೀ ಪರ್ಯಾಯಕ್ಕ ಯಾವುದೇ ಪ್ರಕಾರದಿಂದ ಲಾಭ ಮಾಡಿಕೊಳ್ಳುವ ಯೋಗ್ಯತೆ ಬರುವುದಿಲ್ಲ. ಆಕೆ ಹೇಳ್ತಾ ಇರ್ತಾಳು ಸ್ತ್ರೀ ಪರ್ಯಾಯದ ದುಃಖ. ಪ್ರೋಷದ ಉಪವಾಸ ಮಾಡಿರ್ತಾರ್ರಿ ಅವರ, ಚರ್ಚಾ ಮಾಡ್ತಾರೆ. ಪ್ರೋಷದ ಉಪವಾಸ ಮಾಡಿರ್ತಾರೋ. ಇನ್ನೇನ ಅಷ್ಟಮಿ ಕಳೀತು, ನವಮಿ ದಿವಸ ಅರ್ಧ ದಿವಸ ಕಳೆದ ಮೇಲೆ ಪ್ರೋಷದದ ಸಮಯ ಮುಗೀತು. ಆಮೇಲೆ ಜನೇಂದ್ರ ಭಗವಂತರ ಪೂಜೆ ಮಾಡೋದ, ಆಹಾರ ತಯಾರು ಮಾಡೋದ. ಯಾರಾದರೂ ಮುನಿ ಭಗವಂತರು ಬಂದ್ರು ಅಂತಂದ್ರೆ ಅವ್ರ ಪಾಣಿ ಪಾತ್ರದೊಳಗೆ ಆಹಾರ ಹಾಕೋದ, ಆಮೇಲೆ ನಾವು ಆಹಾರ ಸೇವನೆ ಮಾಡೋದ. ಇದು ಪ್ರೋಷದ ಉಪವಾಸದ ನಿಯಮಕ್ಕೆ ಬದ್ಧಾಗಿ ಇರ್ತಾರ್ರಿ. ಮತ್ತೆ ಯಾರಾದರೂ ಹಾಗೆ ನಮ್ಮ ಸದ್ಭಾಗ್ಯದಿಂದ ಯಾರಾದರೂ ಮುನಿ ಭಗವಂತರು ಬಂದ್ರು ಅಂತಂದ್ರೆ ಅವ್ರ ಹತ್ರನೇ ನಾವು ದೀಕ್ಷಾ ತಗೊಳ್ಳೋದು. ಇದು ವಿಚಾರ ಮಾಡಿರ್ತಾರ. ಅದಕ್ಕಿಂತ ಮೊದಲು ಸ್ತ್ರೀ ಪರ್ಯಾಯದ ದುಃಖ ಏನೇನಿದೆ, ಜನ್ಮದ ಆರಭ್ಯದಿಂದ ಮರಣದವರೆಗೆ ಎಷ್ಟೆಷ್ಟು ಅನುಕೂಲತೆ ಇದ್ರೂ ಕೂಡ ಸ್ತ್ರೀಗೆ ಯಾವ್ಯಾವ ಪ್ರಕಾರದ ದುಃಖ ಭೋಗಿಸಬೇಕಾಗ್ತಿದೆ. ಇಂದೇನು ಅಪರಿಚಿತ ಇಲ್ರಿ. ತನಗ ಮಾಸಿಕ ಧರ್ಮದ ದುಃಖ ಇದೆ, ಅಡಚಣೆ ಇದೆಯೋ ಅಥವಾ ಇಲ್ರಿ? ಧರ್ಮದ ಸಲುವಾಗಿ, ಧರ್ಮ ಮಾಡುವ ಸಲುವಾಗಿ ಸ್ವಾತಂತ್ರ್ಯತೆ ಎಲ್ಲಿದೆ ರೀ?
ಮಾಸಿಕ ಧರ್ಮದ ಒಂದು ವ್ಯಕ್ತಿಗೆ ಇದೆ, ಅದರ ನಂತರ ಶಾರೀರಿಕ ಅನೇಕ ಪ್ರಕಾರಗಳು, ಆಮೇಲೆ ಗರ್ಭಧಾರಣದ, ಆಮೇಲೆ ಮಗುವಿಗೆ ಜನ್ಮ ಕೊಡೋದು, ಆಮೇಲೆ ಮಗುವಿನ ಸೇವನೆ ಪಾಲನೆ ಪೋಷಣೆ ಮಾಡೋದು, ಮಗುವಿನ ಆರೋಗ್ಯ ಅನಾರೋಗ್ಯ ನೋಡ್ಕೊಳ್ಳೋದು, ಪತಿಯಿಂದ ನೋಡೋದು, ಪತಿಯ ತಾಯಿ ತಂದೆಯಿಂದ ನೋಡೋದು, ಪತಿಗೆ ಸಂಬಂಧಿಸಿದ ಬರು ಹೋಗುವಂತಹ ಬಂಧು ಮಿತ್ರರದ್ದ ನೋಡೋದು. ಇದೆಲ್ಲ ಏನ್ ದೊಡ್ಡಸ್ತಿಕೆ ಇದೆ, ಹೀನಾಯತನ ಇದೆ ರೀ. ಮನೆಗೆ ಅಮ್ಮೈ ಕರು ಅಂದ್ರೆ ನೀವು ಮಾಡಬೇಡ್ರಿ ಅಂತ ಹೇಳಿ ನಾನು ಹೇಳೋದಿಲ್ಲ. ನಾವು ಮಾಡಿ ಬಂದದ್ದು ನಾವು ಭೋಗಿಸ್ಲಿಕ್ಕೆ ಬೇಕು, ನಾವು ಅದನ್ನು ನಿರ್ವಹಿಸಲಿಕ್ಕೆ ಬೇಕು. ಆದ್ರೆ ಅದರ ಮಧ್ಯದೊಳಗ ನಮ್ಮ ಪಾತ್ರದ ಹೀನತೆ ಎಷ್ಟಿದೆ, ನ್ಯೂನತೆ ಎಷ್ಟಿದೆ, ಅದನ್ನು ನಾನು ಯಾವ ರೀತಿ ತುಂಬಿ ತಗೊಳ್ಬಹುದು, ಯಾವ ರೀತಿ ನನ್ನ ಹೀನತೆಯನ್ನು ನಾನು ಕಮ್ಮಿ ಮಾಡ್ಕೊಳ್ಬಹುದು, ಇದೆಲ್ಲ ವಿಚಾರ ಮಾಡುವ ಅವಕಾಶ ಕೂಡ ಇಲ್ಲೇ ಐತ್ರಿ. ಅದಕ್ಕೆ ನೌಕರಿ ಅದರ ಸಲುವಾಗಿ ಅದು ನೌಕರಿ ಬಿೌಕರಿ ಅವೆಲ್ಲ ಬಗ್ಗೆ ಮಾತಾಡ್ಬಿಡೋಣ. ಇಲ್ಲೇನ ನಾವು ಅದೇವು ನಮ್ಮ ಮಾತನಾಡೋಣ. ಇಷ್ಟೆಲ್ಲ ಇರೋ ವೇಳೆದೊಳಗ ಅಭಿಮಾನ ಆಗಲಿ ದೊಡ್ಡಸ್ತನ ಆಗಲಿ ಯಾವ ರೀತಿಯಿಂದ ಮಾಡೋದಿದೆ. ಒಮ್ಮೆ ಸ್ತ್ರೀ ಪರ್ಯಾಯದ ವಿಚ್ಛೇದ ಆಗೋದು ನಿಜವಾಗಿ ಈ ಜೀವಕ್ಕ ಅತ್ಯಂತ 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 ಕಠಿಣ ಇದೆ. ಇಲ್ಲಿ ಕಠಿಣದ ಅರ್ಥ ಪುರುಷಾರ್ಥ ಮಾಡಿದ್ರನೇ ಇದೆ, ತತ್ವಜ್ಞಾನದ ಮೂಲಕನ ಆಗೋದಿದೆ. ತತ್ವಜ್ಞಾನದ ಮೂಲಕ ಆದಂಥ ಯಾವ ಸ್ತ್ರೀ ಪರ್ಯಾಯದ ವಿಚ್ಛೇದ ಇದೆಯೋ ಅದುವೇ ಜೀವನಿಗೆ ಸುಖಕಾರಕ ಇದೆ. ಸೀತೆಯ ಅಂಜನೆ ಅವರೆಲ್ಲ ಯಾವ ರೀತಿ ಮಾಡಿದರು, ಚಂದನಬಾಲ ಯಾವ ರೀತಿ ಮಾಡಿದಳು, ಗೌರಣ್ಣವರು ಯಾವ ರೀತಿ ಸ್ತ್ರೀ ಪರ್ಯಾಯದ ವಿಚ್ಛೇದ ಆಯಿತು, ಯಾವ ರೀತಿ ಅವರ ಆಂತರ್ಯದಲ್ಲಿ ಮಾಡಿದರು. ಇನ್ನು ಸಾಕ್ಷಾತ್ ಪುರುಷ ಪರ್ಯಾಯ ಯಾರಿಗಿದೆ, ಅವರ ಸ್ತ್ರೀಯರ ಸೇವೆ ಮಾಡ್ಕೊಂತ ಕೂಡೋದು ಅಥವಾ ತನ್ನ ಪುರುಷ ಪರ್ಯಾಯಕ್ಕೆ ಸಂಬಂಧಿಸಿದಾಗೆ ನಿಜವಾದ ಪುರುಷಾರ್ಥ ಯಾವುದರಲ್ಲಿ ಇದೆ. ಪುರುಷ ಅಂಥೇಳಿ ಜಗತ್ತೆಲ್ಲ ಹೇಳಿದ್ರನು, ತನ್ನನ್ನ ತಾನು ಪುರುಷ ಅಂಥೇಳಿ ತಿಳ್ಕೊಂಡ್ರನು ಕೂಡ ನನ್ನ ಪೌರುಷ ನನ್ನ ಸ್ವಭಾವದ ಸ್ವೀಕಾರ ಮಾಡುವುದರಲ್ಲೇನೆ ಇದೆ ಅನ್ನುವ ಮಾತು ಅನ್ನುವ ವಿಚಾರ ದಿವಸಕ್ಕೊಂದು ಬಾರಿ ಯಾಕವತ್ತು ಬರ್ಲಿಕ್ಕೆ. ಅಪ್ಪಾಜಿ ಹೇಳ್ತಿದ್ದ, ಪಾಪದ ಪೀಳಿಗೆಗೆ ಜನ್ಮ ಕೊಡುವಂಥವನಿಗೆ ಪುರುಷ ಅನ್ನೋದಿಲ್ಲ. ಹಾಗಾದ್ರೆ ಪುರುಷ ಯಾರು? ಅತೀಂದ್ರಿಯ ಆನಂದಕ್ಕೆ ಜನ್ಮ ಕೊಡುವಂಥ, ಆಂತರ್ಯದೊಳಗ ಅತೀಂದ್ರಿಯ ಆನಂದದ ಜನ್ಮ ಆಗುವ ಹಾಗೆ, ಉಕ್ಕೆ ಹರಿಯುವ ಹಾಗೆ, ಪರ್ಯಾಯದಲ್ಲಿ ಪ್ರಸ್ಫುಟಿತ ಆಗುವ ಹಾಗೆ ಯಾವ ಅಂತರ್ಮುಖತೆಯನ್ನು ಸಾಧಿಸ್ತಾನೋ ಅವನು ಪುರುಷ. ಅಂದ್ರೆ ಯಾವುದೇ ರೀತಿಯಿಂದ ಇಲ್ಲಿ ಈ ನಿಕೃಷ್ಟವಾದಂಥ ಪಂಚಮ ಕಾಲದೊಳಗ ಇಂಥ ಒಂದು ಕೆಲವೊಂದು ಏನೋ ಒಂದು ಆಚರಣೆ ಅದವು, ಅವುಗಳನ್ನು ಸಾವಧಾನತೆಯಿಂದ ಕಾಯ್ಕೊಂಡ. ನೋಡ್ರಿ, ಮದ್ಯ ಮಧು ಮಾಂಸದ ತ್ಯಾಗ ಮತ್ತು ಸಪ್ತ ವ್ಯಸನದ ತ್ಯಾಗ ಇವೆಲ್ಲ ಸಮ್ಯಕ್ ದರ್ಶನ ಆದ ನಂತರ ಪ್ರತಿಜ್ಞಾಪೂರ್ವಕವಾಗಿ ಅತಿಚಾರರಹಿತ ತ್ಯಾಗ ಆಗ್ತವ್ರಿ. ಆದ್ರೆ ಸಮ್ಯಕ್ ದರ್ಶನ ಆಗಬೇಕಾದ್ರೆ ಇವುಗಳದ್ದು ಸ್ಥೂಲ ರೂಪದ ತ್ಯಾಗ ಇರಬೇಕಾಗ್ತಿದೆ. ತಿಳಿತಾರೆ? ಸಮ್ಯಕ್ ದರ್ಶನ ಆದ ನಂತರ ಪ್ರತಿಮಾ ನೆಲೆಗಳು ಬರ್ತಾವ್ರಲ್ಲ, ಅಲ್ಲಿ ಬರ್ತಿದೆ ರಾತ್ರಿ ಭೋಜನ ತ್ಯಾಗ. ಹೌದೇನಿಲ್ಲ? ರಾತ್ರಿ ಭೋಜನ ತ್ಯಾಗ ಅನ್ನೋದು ಒಂದು ನೆಲೆ ಇದೆ ಅಲ್ಲಿ, 5ನೇ ನೆಲೆ ಇದೆ. ದರ್ಶನ ಪ್ರತಿಮಾ, ವ್ರತ ಪ್ರತಿಮಾ, ಸಾಮಾಯಿಕ ಪ್ರತಿಮಾ, ಆಮೇಲೆ ರಾತ್ರಿ ಭೋಜನ 4 ಔಷಧೋಪವಾಸ, ರಾತ್ರಿ 5ನೇ 6ನೇ ನೆಲೆ ಬ್ರಹ್ಮಚರ್ಯ. ಹಾಗಾದ್ರೆ ಅಲ್ಲಿ ತನಕ ರಾತ್ರಿ ಭೋಜನ ಮಾಡ್ತಾರೆ ಅನ್ನೋ ಮಾತಿಲ್ಲ. ರಾತ್ರಿ ಭೋಜನದ ತ್ಯಾಗಂತೂ ಸಮ್ಯಕ್ ದರ್ಶನಕ್ಕಿಂತ ಮುಂಚೆನೇ ಇರಬೇಕಾಗ್ತಿದೆ. ಆದ್ರೆ ಅದರೊಳಗೆ ಅತಿಚಾರ ದೋಷ ಇರೋದು ಸಾಧ್ಯತಾ ಇದೆ. ಅನಾಚಾರ ಅಲ್ಲ, ಅತಿಚಾರ. ಆ ಅತಿಚಾರ ದೋಷ ಏನ ಅನ್ನೋದೇನೀಗ ವಿಶೇಷ ತಿಳ್ಕೊಳ್ಳೋ ಅವಶ್ಯಕತೆ ಇಲ್ಲ. ಇದರಲ್ಲೆಲ್ಲ ಬರೆದಿದ್ದಿದೆ, ಅದನ್ನು ತಾವು ಓದಿ ನೋಡೋದಿದೆ. ಆದರೆ ಇವೇನು ಸ್ಥೂಲ ರೂಪದಿಂದ ಏನು ಅದಾವು ಅವುಗಳದ್ದು ನಮಗ ತ್ಯಾಗ ಇರೋದು ಅವಶ್ಯಕ ಇದೆ. ಅನಾವಶ್ಯಕ ಜೀವ ಹಿಂಸೆ ಆಗಬಾರ್ದು. ಆಗಬಾರ್ದಂದ್ರೆ ಆಗಲೇಬಾರ್ದ್ರಿ. ಕಟ್ಟುನಿಟ್ಟಾಗಿ ಯಾರ ಸಲುವಾಗಿ ಅಲ್ಲ, ನನ್ನ ಸಲುವಾಗಿ, ನನ್ನ ಜೀವನದೊಳಗೆ ನನ್ನ ಆತ್ಮ ಏಕಾಕಿ ಇದ್ದಾನೆ. ನನ್ನ ಆತ್ಮನ ಮೇಲೆ ಇನ್ನೊಂದು ಜೀವದ ಹಿಂಸೆಯ ಭಾರವನ್ನ ನಾನು ಎಂದ ಮನುಷ್ಯ ಪರ್ಯಾಯ ಜೈನ ಕುಲೋತ್ಪನ್ನನಾಗಿ ಹಾಕಬಾರ್ದು. ಹಿಂಸೆಯ ಭಾರವನ್ನ, ಇನ್ನೊಂದು ಜೀವದ ಹಿಂಸೆಯ ಭಾರವನ್ನ. ಎಷ್ಟು ಜೀವಗಳ ಹಿಂಸೆ ಯಾವ್ಯಾವ ರೀತಿ ಆಗ್ತಿದೆ, ಎಷ್ಟೊಂದು ನೀರು ಸುರಿತೇವ್ರಿ. ಪರ್ಶಿ ತೊಳೆಯುವುದ,
ನಾನೇ ತಿಳಿದಿದ್ದೇನೆ ರೀ. ನಿನ್ನೆ ಅಪ್ಪಾಜಿ ಅನೇಕ ಬಾರಿ ಹೇಳಿದರು, ಸಾಕು ಬಿಡಪ್ಪ. ಮತ್ತೊಂದು ಸಲ ಗುಡಿಸು. ಆದರೆ ಈ ಭ್ರಾಂತ ಬುದ್ಧಿಗೆ ತೊಳೆದ್ರೆ ಸ್ವಚ್ಛ ಅನ್ನಿಸ್ತಿದೆ. ಮತ್ತೊಂದು ಗಂಟೆಯಲ್ಲಿ ಮತ್ತದು ಹಾಗೆ ಆಗಿರ್ತಿದೆ, ಅದ್ರ ಕಡೆ ಇದರದ್ದು ಲಕ್ಷ್ಯ ಇರೋದಿಲ್ರಿ ಆ ಸಮಯದೊಳಗ್ರಿ ಅನ್ನಿಸ್ತಿದೆ. ಇದರಲ್ಲಿನೂ ಬರ್ತಿದೆ, ಪೂರ್ವಾಚಾರ್ಯರ ಗ್ರಂಥದ ಆಧಾರ ಇದೆ, ಶ್ಲೋಕ ಇದೆ ಇದರಲ್ಲಿ. ಶೋಧಿಸದೇ ಇರುವಂತಹ ಜಲದ ತ್ಯಾಗ ಅನ್ನುವಂಥ ಶೀರ್ಷಿಕೆಯೊಳಗ ಆ ವಿಷಯ ಬರ್ತಿದ್ದೀರಿ. ಹಿಂದನೂ ಇಲ್ಲಿ ಚರ್ಚೆಯೊಳಗೆ ಬಂದಂತಿರ್ತಾರೆ, ಒಂದು ಬಿಂದು ನೀರಿನೊಳಗ ಎಷ್ಟು ಜೀವರಾಶಿ ಅದಾವ ಅಂತಂದ್ರೆ ಅಜಿತನ ಅವರೇನು ನೀರು ಚೆಲ್ಲುವುದಿಲ್ಲ, ನನಗೆ ನಾನು ಹೇಳ್ಕೊಡೋದು ನಾವು ಚೆಲ್ಲುವುದಿಲ್ಲ. ಅಂದ್ರೆ ಪಾಪ ಎಷ್ಟಾಗ್ತಿದೆ ಸ್ತ್ರೀ ಪರ್ಯಾಯದೊಳಗೆ. ಮೋಹಂತೂ ಅಪರಿಮಿತ ಬಬಿತ, ಎಲ್ಲಾರ ಕುರಿತು ಇದೆಯೋ ಅಥವಾ ತನ್ನ ಮೋಹ ತನ್ನ ಸಲುವಾಗಿ ತನ್ನಲ್ಲೇ ಪೋಷಿತ ಆಗ್ತಾ ಇರ್ತಿದೆ. ಎಲ್ಲಾರ ಕುರಿತು ಇದ್ರೂ ಕೂಡ ಅದು ಮೋಹನ ಇದೆ. ನಿರಪೇಕ್ಷ ಇರೋ ಸಾಧ್ಯ ಇಲ್ಲ, ನಿರಪೇಕ್ಷ ಇದ್ರೂ ಮೋಹನ ಇದೆ. ಎಷ್ಟು ಅಗಣಿತ ಮೋಹ, ಎಷ್ಟು ಆರಂಭ ಹಿಂಸೆ, ಎಷ್ಟು ಹೃದಯ ನಡಗಲಿಕ್ಕೆ ಬೇಕ್ರೆ, ಎಷ್ಟು ಆರಂಭ ಹಿಂಸೆ. ಮುನಿ ಜೀವನ ಎಂಥದ್ದು. ಆದಾನ ನಿಕ್ಷೇಪ ಸಮಿತಿ, ಪಂಚ ಸಮಿತಿಯೊಳಗೆ ಆದಾನ ನಿಕ್ಷೇಪ. ಅವ್ರ ಹತ್ರ ಏನಿರ್ತಿದೆ, ಒಂದಿಷ್ಟು 1 ಲೀಟರ್ದ ಕಮಂಡಲು ಇರ್ತಿದೆ, ಒಂದು ಹಗುರವಾದಂಥ ಮೃದುವಾದಂಥ ಮಯೂರ ಪಿಂಚು ಇರ್ತಿದೆ. ಅದನ್ನು ಇಡುವಾಗ ತಕ್ಕೊಳ್ಳುವಾಗ ಕೂಡ ನೋಡಿ ಯಾವುದಾದ್ರೂ ಜೀವಕ್ಕೆ ಬಾಧೆ ಆಗಬಾರ್ದು. ನಮ್ಮ ಜೀವನದಲ್ಲಿ ಹಿಂಸೆ ಎಷ್ಟು. ನಳ ಬಂತು ಅಂತಂದ್ರೆ ಹಳಿ ನೀರು ಸುರಿತೇವ್ರಿ, ಮತ್ತು ಹೊಸ ತುಂಬ್ಕೊಳ್ತೀವಿ, ಹೊಸ ಎಲೆ. ಅಂದರೆ ಈ ಭ್ರಾಂತ, ಈ ಮೋಹ ಎಷ್ಟಿದೆ. ಒಂದು ಬಿಂದು ನೀರಿನಲ್ಲಿ ಇರುವಂಥ ಸೂಕ್ಷ್ಮ ತ್ರಸ ನಿಗೋದಿ ಜೀವಗಳ ಸಂಖ್ಯೆ ಎಷ್ಟ ಅಂತಂದ್ರೆ, ಆ ಪ್ರತಿಯೊಂದು ಜೀವಕ್ಕೆ ಒಂದು ಸಾಸಿವೆ ಕಾಳಿನಷ್ಟು ಶರೀರ ಪ್ರಾಪ್ತ ಆಯಿತು ಅಂತಂದ್ರೆ ಜಂಬೂದ್ವೀಪದೊಳಗೆ ಹಿಡಿಸುವುದಿಲ್ಲ ಅಂತ್ರಿ ಅವ. ಈಗ ಒಂದರ ಹತ್ರ ಒಂದು ಸಾಸಿವೆ ಕಾಳು ಇಡೋದಲ್ಲ, ರಾಶಿ 343 ಘನರಜ್ಜು ಪ್ರಮಾಣ ಉತ್ಸೇದನು ಮತ್ತು ಅಷ್ಟು ಜಂಬೂದ್ವೀಪ. ಅಷ್ಟು ಕ್ಷೇತ್ರದೊಳಗೆ ಹಿಡಿಸುವುದಿಲ್ಲ. ಅವಕ್ಕೆ ಪ್ರತಿಯೊಂದು ಜೀವಕ್ಕೆ ಒಂದೊಂದು ಸಾಸಿವೆ ಕಾಳದಷ್ಟು ಶರೀರ ಲಭಿಸ್ತು ಅಂತಂದ್ರೆ, ಬೋರು ತೆಗೆಯೋದ್ರೆ ಮತ್ತು ಮೋಟರ್ ಕೂಡಿಸೋದ, ಪೈಪ್ ಹಚ್ಚೋದ ಮತ್ತು ಬಿಡೋದ, ಅದೆಲ್ಲ ಏನ ನಾವು ಮಾಡಿದ ಪುಣ್ಯದಿಂದ ದೊರಕಿದ ಅನುಕೂಲತೆ ರೀ. ಆ ಅನುಕೂಲತೆಯಿಂದ ಏನಾಯಿತು ಅಂಥೇಳಿ ಬರೇ ಪಾಪಮಯ ಜೀವನಿದೆ, ಬರೇ ಪಾಪಮಯ. ಅಗ್ನಿಕಾಯಕ ಜೀವ. ಬೇಸಿಗೆಯೊಳಗ ಸ್ವಲ್ಪ ಉಷ್ಣಾಂಶ 35-36 ದಾಟಿತು ಅಂತಂದ್ರೆ ಬೆಳಗಾವಿ ನಿವಾಸಿಗಳಿಗೆ ಎಷ್ಟು ಆಯಾಸ ಆಗ್ತಿದೆ ಆಗ್ತಿದೀವಿ ಅಥವಾ ಇಲ್ರಿ? ಹಾಗಾದ್ರೆ ಸ್ವಯಂ ಅಗ್ನಿಯನ್ನೇ ದೇಹ ರೂಪದಿಂದ ಧಾರಣ ಮಾಡಿದ್ದೇವಲ್ಲ. ಹಿಂದೊಂದು ಕಾಲದೊಳಗೆ ಅನೇಕ ಬಾರಿ ಎಷ್ಟೋ ಕಾಲ ಅಲ್ಲಿ ಉಳಿದೆವು. ಆ ವೇಳೆದೊಳಗೆ ಎಷ್ಟು ದಾಹ ಆಗಿದ್ದಿರಬೇಕು. ಅಗ್ನಿಯನ್ನೇ ದೇಹ ರೂಪದಿಂದ ಧಾರಣ. ಸರ್ವಜ್ಞ ಪ್ರಭುವಿನ ವಚನ ಅಸತ್ಯ ಇದೆ, ಇರ್ಲಿಕ್ಕೆ ಸಾಧ್ಯ ಇದೆ. ಹಾಗಾದ್ರೆ ಸತ್ಯ ಇದೆ ಅಂತ ಹೇಳಿ ಹೇಳುವ ನಮ್ಮ ವಚನದೊಳಗೆ ನಮಗೆ ಸತ್ಯದ ನಿರ್ಣಯ ಎಷ್ಟಿದೆ ರೀ? ಎಷ್ಟಿದೆ? ಅದಕ್ಕೆ ಇಷ್ಟು ಪ್ರಾರಂಭಿಕರೇ ಮಾತು ಹೇಳ್ತಾರೆ ನೋಡ್ರಿ. ಇನ್ನೊಂದ್ಸಲ ಓದೋನವ್ರೆ. ಜಿನಾಗಮದ ನಿರ್ದೇಶನಕ್ಕೆ ನಾವು ಯಾರದರೆ ನಿರ್ದೇಶನದ ಅಡಿಯಲ್ಲಿ ಇರಬೇಕೋ ಬರಬೇಕೋ ಅಥವಾ ಬೇಡ್ರಿ? ಏನು ಸ್ವಚ್ಛಂದವಾಗಿರ್ಬೇಕ್ರಿ? ಯಾರ್ದಾದ್ರೂ ನಿರ್ದೇಶನ ಬೇಕು, ಮುಕ್ತ ಇರಬಾರ್ದ್ರಿ. ಮುಕ್ತ ಇತ್ತು ಅಂತಂದ್ರೆ ಕೆಟ್ಟಿತನರಿ. ಲಗಾಮ ರಹಿತ ಇತ್ತು, ಬ್ರೇಕ್ ರಹಿತ ಗಾಡಿ ಇತ್ತು ಅಂತಂದ್ರೆ ನಿಯಮದಿಂದ ಅಪಘಾತ ಆಗೋದ್ರಿ. ಅದಕ್ಕೆ ಪ್ರತಿಯೊಂದು ಸಮಯದೊಳಗ ನಾವು ಇನ್ನೊಬ್ಬರ ನಿರ್ದೇಶನದೊಳಗಿರ್ಬೇಕು.
ಆ ನಿರ್ದೇಶನದಿಂದ ನಮ್ಮ ಕಲ್ಯಾಣ ಆಗುವಂಥದ್ದಿರಬೇಕು. ಜಿನಾಗಮದ ನಿರ್ದೇಶನಕ್ಕೆ ಅನುಸರಿಸಿ ಮದ್ಯ ಮಾಂಸ ಮಧುಗಳ ಸೇವನೆಯನ್ನು ಮಾಡದಿರುವುದು. ಸಪ್ತ ವ್ಯಸನಗಳಿಂದ ಯಾವಾಗಲೂ ದೂರವಿರುವುದು. ಯಾವಾಗಲೂ ದೂರವಿರುವುದು. ಇಲ್ಲಿ ಎಲ್ಲ ಇವೆಲ್ಲ ಹೇಗದವು, ಇವು ಸ್ಥೂಲದವ್ರೆ. ಸಪ್ತ ವ್ಯಸನಗಳಿಂದ ಯಾವಾಗಲೂ ದೂರ ಇರುವುದು. ಈಗ ಟಿ ವಿ ಒಳಗಾದ ಸೀರಿಯಲ್ ನೋಡ್ತಾ ಇರುವ ವೇಳೆದೊಳಗೆ ಯಾವನೋ ಆ ಕಥಾನಾಯಕನ ಆಚರಣೆ ನಮಗೆ ಪುರುಷನ ರೂಪದೊಳಗ ಹಿಡಿಸ್ತಿದೆಯೋ ಅಥವಾ ಇಲ್ಲ, ಎಂದಾದರೂ ಹಿಡಿಸುತ್ತೋ ಅಥವಾ ಇಲ್ಲ, ಹಾಗಾದರೆ ಅದು ಪರಪುರುಷ ಸೇವನೆ ಇದೆ. ಇದು ಅತಿಚಾರವೇ ದೋಷ. ಇದರದ ಸರ್ವಥಾ ನಮಗೆ ತ್ಯಾಗ ಇರುವುದಿಲ್ಲ. ಆದ್ರೆ ಪ್ರತ್ಯಕ್ಷ ಇಲ್ಲಿ ದೈಹಿಕವಾಗಿ ಮಾನಸಿಕವಾಗಿ ವಚನಿಕವಾಗಿರೋ ತ್ಯಾಗ ಬೇಕಿರಲ್ಲ, ಬೇಕು ಅಥವಾ ಬೇಡ್ರಿ. ಸಪ್ತ ವ್ಯಸನದೊಳಗೆ ಪರಸ್ತ್ರೀ ತ್ಯಾಗ ಅಥವಾ ಪರಪುರುಷ ತ್ಯಾಗ ಇದೆಯಲ್ಲ, ಅದನ್ನ ನಮಗ ಯಾವುದಾದ್ರೂ ಸೀರಿಯಲ್ ನೋಡ್ತಾ ಇರೋ ವೇಳೆದೊಳಗೆ, ಸಿನಿಮಾ ನೋಡ್ತಾ ಇರೋ ವೇಳೆದೊಳಗೆ, ಯಾವುದಾದ್ರೂ ಮಧುರ ಗಾನ ಕೇಳ್ತಾ ಇರೋ ವೇಳೆದೊಳಗೆ, ಮುಖೇಶನ ಹಾಡು ಸತ್ತೋದರೆ ಅವ ಆ ಹಾಡು ಕೇಳ್ತಾ ಇರೋ ವೇಳೆದೊಳಗೆ ನಮಗೆ ಆ ಬರೇ ಹಾಡಿನ ಜೊತೆಗೆ ಅಥವಾ ಹಾಡಿನಲ್ಲಿ ಇರುವಂಥ ನಿಬದ್ಧ ಇರುವಂತಹ ಶಬ್ದಗಳ ಜೊತೆಗೆ ಅಥವಾ ಶಬ್ದದ ಭಾವದ ಜೊತೆಗೆ ಅಥವಾ ಆ ಧ್ವನಿಯ ಜೊತೆಗೆ ಯಾವುದರ ಜೊತೆಗೆ ಏಕತೆ ಇದೆ, ಯಾವ ರೂಪದಿಂದ ಇದೆ, ಇದೆಲ್ಲ ಸೂಕ್ಷ್ಮತೆ ಇದೆ ರೀ. ತಿಳಿತೇನ್ರಿ? ಅದೇ ಪ್ರಕಾರ ಈಗ ಯಾವ ಮಹಿಳೆ ಗಾನಕ್ಕೆ ಹೋಗಿಲೆ ಹಾಡ್ತಾ ಇರೋ ವೇಳೆದೊಳಗೆ ತಮಗೆ ಆ ಪ್ರಕಾರದ ಭಾವ ಬರೋದು. ಇಲ್ಲಿ ಪರಸ್ತ್ರೀ ಸೇವನ ಅಥವಾ ಪರಪುರುಷ ಸೇವನದ ದೋಷ ಇದೆ. ನೃತ್ಯ ನೋಡೋದ ಇದೆಲ್ಲ ಶೀಲ ಭ್ರಷ್ಟ ಆಗುವುದರ ದೋಷ ಇದೆ. ಆದ್ರೂ ಕೂಡ ಭೂಮಿಕೆಗೆ ಅನುಸಾರವಾಗಿ ಪ್ರತ್ಯಕ್ಷ ಏನು ಇದೆಯಲ್ಲ ಅಷ್ಟರದ ತ್ಯಾಗಿದೆ ರೀ ಜೈನ ಕುಲೋತ್ಪನ್ನರಿಗೆ. ಆ ಸೂಕ್ಷ್ಮದೆಲ್ಲ ತ್ಯಾಗಿಲ್ಲ, ಅವೆಲ್ಲ ಮೇಲೆ ಹೋದ ನಂತರ ಅದವ್ರಿ, ಅವೆಲ್ಲ ಮೇಲೆ ಹೋದ ನಂತರ ಅದವು ಈಗೇನು ನಮ್ಗೆ ತ್ಯಾಗಿಲ್ಲ, ಈಗ ಮಾತು ತಾವು ಹಿಡ್ಕೊಳ್ಳೋದಿಲ್ಲ. ಆದ್ರೆ ಯಾವ್ಯಾವ ಸಮಯಕ್ಕೆ ಎಷ್ಟೆಷ್ಟು ಬಂಧನ ಹೇಳಿದಾರೋ ಅಷ್ಟು ಬಂಧನದೊಳಗೆ ಇರಬೇಕಾಗ್ತದೆ. ಜಿನಾಗಮದ ನಿರ್ದೇಶನಕ್ಕೆ ಅನುಸರಿಸಿ ಮದ್ಯ ಮಾಂಸ ಮಧು ಇವುಗಳದ್ದು ಇದೆ ರೀ. ಆಯುರ್ವೇದ ಔಷಧಿಯೊಳಗೆ ಏನು ಮಿಶ್ರ ಇರ್ತಿದೆ, ಎಲೋಪಥಿ ಔಷಧಿಯೊಳಗೆ ಏನು ಮಿಶ್ರ ಇರ್ತಿದೆ, ಇವುಗಳದ್ದು ನಾವು ಯಾವತ್ತಾದರೂ ಚೌಕಶಿ ಮಾಡಿದ್ದೇವೆ? ಹಾಂ, ಮಾಡಲಿಲ್ಲ. ಇದು ಒಂದು ವೇಳೆ ಕ್ಷಮೆ ಇದೆ ರೀ ಈ ಭೂಮಿಕೆಗೆ. ಆದ್ರೆ ನಮಗೆ ಮೇಲಿನ ಭೂಮಿಕೆಗೆ ಹೋಗೋದಿದೆ, ಇಲ್ಲೇನಿದೆ ಅಷ್ಟ ಮಾಡೋದಿದೆ ರೀ. ಮೇಲಿನ ಭೂಮಿಕೆಗೆ ಹೋಗೋದಿದೆ. ಹಾಗಾದ್ರೆ ಮೊದಲಿನ ಭೂಮಿಕೆಯೊಳಗ ನಾನು ಪ್ರತ್ಯಕ್ಷ ಮದ್ಯ ಮಧು ಮಾಂಸದ ಗ್ರಹಣ ಮಾಡುವುದಿಲ್ಲ, ಎಷ್ಟಿದೆ ರೀ. ಹಾಗಾದ್ರೆ ಇದರೊಳಗೆ ಏನಾದರೂ ಅದು ಇರ್ಬೋದೇನ ಅನ್ನೋದು ಕ್ರಮದಿಂದ ಇವನಲ್ಲೇನ ವಿಚಾರ ಬರ್ತಿದೆ. ಆಯುರ್ವೇದಿಕ್ ಔಷಧ ಅಂದರೆ ಇದರೊಳಗೆ ಏನಂದ್ರೆ ಮಧು ಇಲ್ಲಿ ಇರ್ಬೋದೇನ. ಲಾವಣ್ಯ ಕುಮಾರ್ ಔಷಧಿ ಕೊಡ್ತಾರಲ್ಲ, ಅವರ ಔಷಧಿ ಅದು ನಾವು ಜೈನರು ಹೋದೆವು ಅಂತಂದ್ರೆ ಸಕ್ಕರೆ ಪಾಕದಾಗ ತಗೋರಿ ಅಂತ ಹೇಳಿ ಹೇಳ್ತಾರೆ. ಮತ್ತು ಬೇರೆ ಅಜೈನರು ಇರ್ತಾರಲ್ಲ ಅವರಿಗೆ ಜೇನುತುಪ್ಪಗಳು ತಗೊಳ್ರಿ ಅಂತ ಹೇಳಿ ಹೇಳ್ತಾರೆ. ಇಷ್ಟು ಅವರಲ್ಲಿ ಜೈನತ್ವ ಇದೆ ರೀ. ಆದ್ರೆ ಅದನ್ನು ಕೇಳಿ ಇವು ನನಗೂ ನಡೀತಿದ್ದೆ ಅಂತಂದ್ರೆ ಇವು ಜೈನ ಅಂದ್ರೆ ಇವು ಯಾರಿಗೋ ಹೇಳೋದು ಕೇಳಿ ಬಗುತ್ತಾ ಹೀಗೆ ಆಗತ್ತವು. ನಮ್ಮ ಮಾತಿಲ್ಲ, ಯಾರಿಗೋ ಹೇಳೋದು ಕೇಳಿ ಇವು ಯಾವ ಒಬ್ಬ ಜೈನನಿಗೂ ಹೇಳ್ದ, ಒಬ್ಬ ಅಜೈನನಿಗೂ ಹೇಳ್ದ. ಇವು ಇನ್ನೊಬ್ಬ ಜೈನ ಸರದಿ ಒಳಗದನ್ರಿ, ನಂಬರ್ಗೊಳಗದನು. ಇವು ಹೇಳ್ತಾನೆ ಜೇನುತುಪ್ಪದೊಳಗೆ ತೊಗೊಂಡ್ರೆ ಹೆಚ್ಚು ಲಾಭದಾಯಕ ಇತ್ತು ಅಂತಂದ್ರೆ ನಾವು ನಮ್ಮದೇನು ಅಗತ್ಯ ಆಗಿದೆ. ಹೀಗನ್ನವರು ಜೈನರು ಅದಾರು ಅಥವಾ ಹಾಗಾದ್ರೆ ಇದು ಯಾವುದೂ ಜೈನರಿಗೆ ನಡೆಯುವುದಿಲ್ಲ ಅನ್ನೋ ಮಾತಿದೆ. ಯಾವುದೇ ರೂಪದಿಂದ, ಔಷಧದ ರೂಪದಿಂದ, ಯಾವುದೇ ರೂಪದಿಂದ ಮದ್ಯ ಮಧು ಮಾಂಸಗಳದ್ದ ಸ್ಥೂಲ ತ್ಯಾಗ ಇರಲಿಕ್ಕೆ ಬೇಕು. ಅರ್ಥಾತ್ ಪ್ರತ್ಯಕ್ಷ ಅವುಗಳ ಗ್ರಹಣ ಈ ಭೂಮಿಕೆಯೊಳಗ ನಾವು ಮಾಡ್ತಕ್ಕಂಥಲ್ಲ. ಇದು ನಿರ್ದೇಶನ ಇದೆ ರೀ, ಜೈನರಿಗೆ ಇದೆ ರೀ, ಅದನ್ನು ಪಾಲಿಸಲೇಬೇಕು. ಮದ್ಯ ಮಾಂಸ ಮಧುಗಳ ಸೇವನೆಯನ್ನು ಮಾಡದಿರುವುದು, ಸಪ್ತವ್ಯಸನದಿಂದ ಯಾವಾಗಲೂ ದೂರವಿರುವುದು. ಯಾವಾಗಲೂ ಅಂತ ಹೇಳಿರಲ್ಲ, ಪ್ರತ್ಯಕ್ಷ ಏಳು ವ್ಯಸನ ಮಾಡೋದಿಲ್ಲ, ಇದು ಒಂದು ಪ್ರಕಾರ. ವ್ಯಸನ ಮಾಡೋರದ ಸಂಗತಿ ಮಾಡೋದಿಲ್ಲ, ಇದು ಎರಡನೇ ಪ್ರಕಾರ ಇದೆ. ವ್ಯಸನ ಮಾಡುವಂಥವ್ರಿಗೆ ಅನುಮೋದನೆ ಮಾಡೋದಿಲ್ಲ. ಆದ್ರೆ ಇಲ್ಲಿ ಅನುಮೋದನೆ ನಮ್ದು ಟಿವಿ ವೇಳೆದೊಳಗೆ ನಡೀತಿಲ್ಲ. ಸಂತೋಷದ ಸಂಗತಿ ಇತ್ತು ಅಂದ್ರೂ ಪಾರ್ಟಿ, ದುಃಖ ಆಗಿತ್ತು ಅಂದ್ರೂ ಮದ್ಯಪಾನ. ಅಲ್ಲಿ ನಾವು ಎರಡು ಹ್ಞೂ ಅಂತೇವೇನಿಲ್ರಿ. ಅಂದ್ರೆ ನಮ್ಮ ಭಾವ ಆ ಕಾರ್ಯದ ಜೊತೆಗೆ ಒಂದಾಗಿರ್ತಿದೆಯೋ ಅಥವಾ ಇಲ್ಲ, ಅದು ಅನುಮೋದನೆ ಇದೆ.
ಈ ಕೃತ ಕಾರಿತ ಅನುಮೋದನ ಮನ ವಚನ ಕಾಯ ಈ ನವಕೋಟಿಯಿಂದ ನಮ್ದು ಇವುಗಳದ್ದು ಸ್ಥೂಲತೆ ಆಗಿದೆಯಲ್ಲ, ಇಷ್ಟು ನೋಡ್ಕೊಳ್ಳುವಂಥ ಭೂಮಿಕೆಗೆ ನಾವೀಗ ಬಂದಿದ್ದೇವ್ರಿ. ಹೌದು ಅಥವಾ ಇಲ್ರಿ? ಕೃತ ಕಾರಿತ ಅನುಮೋದನ ಮನ ವಚನ ಕಾಯ ಇವುಗಳ ಮೂಲಕ ನಾನು ಮನಸ್ಸಿನಿಂದಾಗಲಿ ವಚನದಿಂದಾಗಲಿ ಅನುಮೋದನೆ ಮಾಡ್ತಾ ಇದ್ದೇನೇನಾ ಈ ವ್ಯಕ್ತಿಯ ಈ ಕಾರ್ಯಕ್ಕ. ಅದೇ ಪ್ರಕಾರ ಬೇಟೆಯಾಡೋದ ಪಾಪ ಎಲ್ಲಾರೇ ಅದರ ಸಲುವಾಗಿನ ಅವೆಲ್ಲ ಅನರ್ಥದ ಅಂತ ಹೇಳಿ ಹೇಳ್ತಾರೆ. ಅದಕ್ಕೆ ಈ ಶ್ರಾವಕನ ಜೀವನ ಏನಿದೆ ಬಹಳ ಸಾವಧಾನತೆ ಪೂರ್ವಕ ನಡೆಯುವಂಥದ್ದಿದೆ. ಮತ್ತು ಅದಕ್ಕೆ ಭದ್ರ ಭೂಮಿಕೆ ಅಂತಂದ್ರೆ ಸ್ವತತ್ವ ಪರತತ್ವಗಳ ಅಭ್ಯಾಸ ಬೇಕ್ರಿ. ಅಭ್ಯಾಸ ಜ್ಞಾನದೊಳಗ ನೋಡ್ರಿ, ಜ್ಞಾನದೊಳಗ ಸ್ವತತ್ವ ಪರತತ್ವಗಳದ್ದ ಪರಿಚಯ ಇರೋದ, ಶ್ರದ್ಧೆಯೊಳಗ ಅರೂಪಿ ಚೈತನ್ಯ ತತ್ವ, ಅರೂಪಿ ಚೈತನ್ಯ ತತ್ವವನ್ನ ನೋಡಿದಂಥವ್ರ, ಸಾಧಿಸಿದಂಥವ್ರ, ಅದರಿಂದ ಪೂರ್ಣತೆಯನ್ನು ಪಡೆದುಕೊಂಡಿರುವಂಥ ಗುರು ಮತ್ತು ದೇವಗಳ ಕುರಿತು ಶ್ರದ್ಧೆ ಇರೋದ, ಮತ್ತು ಆಚರಣೆಯೊಳಗ ತನ್ನ ತನ್ನ ಭೂಮಿಕೆಗೆ ಅನುಸಾರವಾಗಿ ಕ್ರಮದಿಂದ ನಿರ್ಮಲತೆ ಬರ್ತಾ ಹೋಗೋದು. ಕ್ರಮದಿಂದ ಎಲ್ಲ ಬಿಟ್ಟು ಹೋಗಿ ಭ್ರಷ್ಟ ಆಗೋ ಮಾತಿಲ್ರಿ. ನಿಮ್ಗೆ ಎಷ್ಟು ಸಾಧ್ಯ ಆಗ್ತಿದೆ ಅಷ್ಟೇ ಬಿಡ್ರಿ. ಬಿಟ್ಟದ್ದು ಪ್ರಯೋಗ ಮಾಡಿ ನೋಡ್ರಿ. ನನ್ನ ಉಪಯೋಗ ಆ ಕಡೆ ಹೋಗದೇ ಇರುವ ಹಾಗೆ ನಾನು ದೃಢ ಇದ್ದೇನೇನ ನಮ್ಮಲ್ಲೇ ನಾವು ನೋಡ್ಕೊಳ್ಳೋದ್ರಿ. ಹೀಗೆ ಪರೀಕ್ಷೆ ಮಾಡ್ತಾ ಮಾಡ್ತಾ ಆಚರಣೆಯ ಸಲುವಾಗಿ ಮೆಟ್ಟಲದವ್ರಿ, ಜ್ಞಾನದ ಸಲುವಾಗಿ ಸದೈವ ಗ್ರಹಣ ಇದೆ ರೀ. ಏನ ತತ್ವಗಳದ್ದ ಶ್ರದ್ಧೆಯ ಸಲುವಾಗಿ ಸದೈವ ಇದೆ ಶುದ್ಧಾತ್ಮನ ಸ್ವರೂಪ, ಶುದ್ಧಾತ್ಮನನ್ನು ತಿಳಿಸಿಕೊಡುವಂತಹ ಗುರು, ಶುದ್ಧಾತ್ಮನ ಸಾಧನೆಯಿಂದ ಪೂರ್ಣತೆಯನ್ನು ಪಡೆದಿರುವಂತಹ ದೇವ. ಇವು ಶ್ರದ್ಧೆಯ ವಿಷಯ. ಜ್ಞಾನದ ವಿಷಯ ಜೀವ ಅಜೀವ, ಆಶ್ರವ ಬಂಧ ಪುಣ್ಯ ಪಾಪ ನರಕ ಸುಖ ದುಃಖ ನಿಬೋಧ ಇವುಗಳದ್ದೆಲ್ಲ ಜ್ಞಾನ ಇರೋದು. ಆಚರಣೆಯೊಳಗ ತನ್ನ ಅಂತರಂಗದ ಭೂಮಿಕೆಯ ಮೇರೆಗೆ ಕ್ರಮದಿಂದ ಮೇಲೆ ಹೋಗುವಂಥದ್ದ ಇರಬೇಕಾಗ್ತಿದೆ, ಸಾಧಿಸಬೇಕಾಗ್ತಿದೆ. ಇದೆಲ್ಲ ಇಲ್ಲ. ಅಲ್ಲಿಯೂ ಸವಾಲು ಹಿಡಿದಿದ್ನು, ಅಲ್ಲಿ 1 ಲಕ್ಷ ಕೊಟ್ಟಿದ್ನು, ಈಗ 5 ಲಕ್ಷ ಇದೆ. ಇದೇನು ಉನ್ನತಿ ಅಲ್ರಿ? ಅಲ್ಲಿ ಆ ವಸ್ತಿಗೆ 1 ಲಕ್ಷ ಕೊಟ್ಟಿದ್ನು, ಈಗ 5 ಲಕ್ಷ ಕೊಟ್ಟಿದ್ದ. ಇದೇನು ಧರ್ಮಕ್ಷೇತ್ರದೊಳಗೆ ಮುಂದುವರಿಯುವಿಕೆ ಅಲ್ಲ. 2 ಸಲ ಶಿಖರ್ಜಿ ಯಾತ್ರೆ ಆಗಿದೆ, ಇದು 3ನೇದು. ಇವೆಲ್ಲ ಯಾತಕ ಬೇಕಾಗಿದ್ದವ್ರ ಲೆಕ್ಕ? ದಾನ ಕೊಟ್ಟದ್ದ, ಶಿಖರ್ಜಿ ದರ್ಶನ ಆದದ್ದ, ಇವುಗಳದೆಲ್ಲ ಲೆಕ್ಕ ಇಡೋ ಸಲುವಾಗಿ ಮಾಡ್ತಾ ಇದ್ದೇವೇನ್ರಿ ನಾವು? ಯಾತ್ರ ಸಲುವಾಗಿ ಮಾಡ್ತಾ ಲೆಕ್ಕ ಇರಬೇಕಾದ್ರೆ ಇಲ್ಲಿ ನನ್ನ ಶ್ರದ್ಧೆಯೊಳಗೆ ಏನೂ ಯಾವುದೇ ಪ್ರಕಾರದ ಚಂಚಲತೆ ಬರ್ತಕ್ಕಂಥ ವಸ್ತು ಸ್ವರೂಪಕ್ಕೆ ಸಂಬಂಧಿಸಿದ ಯಾವ ಜ್ಞಾನವನ್ನು ನಾನು ಸಂಪಾದನೆ ಮಾಡಬೇಕಾಗಿದೆಯೋ ಅದರಲ್ಲೇ ಎಷ್ಟು ದೃಢತೆ ಅಥವಾ ನಿರ್ಮಲತೆ ಇದೆ. ನನ್ನ ಆಚರಣೆಯೊಳಗ ಈಗ ನನಗೆ ಎಷ್ಟು ಉಜ್ವಲತೆ ಬಂದದ್ದಿದೆ, ಈಗ ನಾನು ಎಷ್ಟು ಮೇಲೆ ಹೋಗಲಿಕ್ಕೆ ಯೋಗ್ಯ ಆಗಿದ್ದೇನೆ. ಹೋಗಬೇಕಾಗೋದಲ್ಲ, ಏನು ಕೆಳಗೆ ಹೋಗೋದ್ರೆ ಮೇಲೆ ಹೋಗೋದು. ಎಲ್ಲಿ? ಆಚರಣೆಯೊಳಗರೆ. ಆಚರಣೆ ಮೇಲೆ ಹೋಗ್ಬೇಕಾದ್ರೆ ಆ ಶ್ರದ್ಧೆ ಮತ್ತು ಜ್ಞಾನ ದೃಢ ಪಕ್ಕ ಆಗಬೇಕ್ರೆ. ಅವು ಎಷ್ಟು ಪಕ್ಕ ಆಗ್ತಾವು ಅಷ್ಟು ಮೇಲೆ ಹೋಗ್ಲಿಕ್ಕೆ ಬರ್ತಿದೆ, ಅಥವಾ ಸ್ಥಿರವಾಗಿ ನಿಲ್ಲಲಿಕ್ಕೆ ಬರ್ತಿದೆ. ಇವು ಪ್ರತಿಯೊಂದ್ರದ್ದು ಅದಾವ್ರಿ. ಕೃತಕಾರಿತ ಅನುಮೋದನ ಎಲ್ಲ ಬೇಕ್ರೆ. ಎಲ್ಲಿ ಸೋಸ್ತಿ ತೊಗೊಂಡ್ಬಾಯಿ ನೀರು ಅಂಥೇಳಿ ಅನ್ನೋದೇನಿದೆ? ಅರೆ ಅವರಲ್ಲೇ ಸೋಸೋ ಪರಂಪರೆ ಇಲ್ಲ ಅಂದ್ರೆ ಅನುಮೋದನೆ ಆಯ್ತು ಅಥವಾ ಇಲ್ರಿ? ಆಯ್ತು ಅಥವಾ ಇಲ್ಲ? ಈ ಸೂಕ್ಷ್ಮ ನಮಗ್ ಗೊತ್ತಿಲ್ಲ. ಅಜೈನರನ್ನ ನೋಡಿದ ನಂತರ ಅವರಲ್ಲೇ ಸೋಸೋ ಅವ್ರಿಗೆ ಉಳ್ಳಾಗಡ್ಡಿ ಬೆಳ್ಳುಳ್ಳಿ ಎಲ್ಲ ನಡೀತೈತಿ. ಅರೆ ಅವ್ರಿಗೆ ನಡೀಲಿ ಬಿಡ್ಲಿ, ನಿನ್ನ ಉಪಯೋಗ ಆ ಕಡೆ ಯಾತಕ್ಕೆ ಹೋಗ್ತಾ ಇದೆ? ಯಾವುದರ ಸಲುವಾಗಿ? ನಿನ್ನ ಉಪಯೋಗ ಆ ಕಡೆ ಹೋಗ್ತಿದೆ, ಈ ಪ್ರಕಾರದ ದುರ್ಬಲತೆ ನಿನ್ನಲ್ಲಿ ಇತ್ತು ಅಂತಂದ್ರೆ ನೀನು ಅವರ ಸಂಗತಿ ಮಾಡಬೇಡ, ಅವರ ಸಂಯೋಗವನ್ನ ಇಟ್ಕೊಳ್ಬೇಡ. ಮತ್ತು ಇದು ದುರ್ಬಲತೆ ಅನಾದಿ ಕಾಲದಿಂದ ಈ ಜೀವದಲ್ಲೂ ಇದೆ. ಅದನ್ನು ಸಬಲ ಮಾಡಬೇಕಾಯ್ತು ಅಂತಂದ್ರೆ ಯಾವ ರೀತಿಯಿಂದ ಮಾಡಬೇಕೋ ಆ ರೀತಿಯಿಂದ ಮಾಡ್ತಾ ಅದು ತಮಗೆ ಗೊತ್ತಾಗ್ತವ್ರಿ. ಇನ್ನೊಬ್ಬರು ಹೇಳಿ ನಿಯಮ ಕೊಟ್ಟ ಆಗೋದಿಲ್ರಿ. ಅದಕ್ಕೆ ನಿಯಮ ಕೊಡೋದಿರೋದಿಲ್ಲ, ನಿಯಮ ತಗೊಳ್ಳೋದು ಯಾರ ಹತ್ರ ಮತ್ತು ಯಾರ ಎದುರಿಗೆ ತ್ರಿಲೋಕ ಪೂಜ್ಯ ಪ್ರಭುವಿನ ಸಾನ್ನಿಧ್ಯದೊಳಗ ಅವರ ಚರಣ ಕಮಲಗಳ ಸಾಕ್ಷಿಯಾಗಿರಿ. ಅವರ ಜ್ಞಾನದ ಸಾಕ್ಷಿಯಾಗಿ ಅಲ್ಲಣ್ಣ, ಅವರ ಚರಣ ಕಮಲಗಳ ಸಾಕ್ಷಿಯಾಗಿ. ಅವರ ಚರಣ ಕಮಲನ ನಮಗೆ ಸಾಕ್ಷಿ.
ಸಮೂಹ ಬೇಕಿಲ್ಲ ವ್ರತ ತಗೊಳ್ಳಿಕ್ಕೆ. ನೋಪಿ ಮಾಡಿದ ಮೇಲೆ ಉಪವಾಸದ ದಿನ ವ್ರತ ಎಲ್ಲ ಕೊಡ್ತಾರಲ್ಲ, ಯಾವ ಪಂಡಿತ ಭ್ರಷ್ಟ ಪಂಡಿತ ವ್ರತ ಕೊಡ್ತಾನೆ? ಸರ್ವಜ್ಞ ಪ್ರಭುವಿನ ಹತ್ತಿರ ತಗೊಳ್ಳೋದಿದೆ, ತಾನೇ ತಗೊಳ್ಳೋದಿದೆ, ತನ್ನ ಮನಸ್ಸಿನ ದೃಢತೆಯಿಂದ ತಗೊಳ್ಳೋದಿದೆ, ತನ್ನ ಅಂತರಂಗದ ಪಾವಿತ್ರತೆಯಿಂದ ತಗೊಳ್ಳೋದಿದೆ. ಯಾರ ಹತ್ತಕ್ಕೆ ಬೇಕಿಲ್ಲ. ಕರ್ಮ ಭೋಗಿಸಲಿಕ್ಕೆ ಯಾರು ಬರುವುದಿಲ್ಲ. ನಿನ್ನ ಪಾಪ ಪರಿಣಾಮವನ್ನು ಯಾರು ನೋಡುವುದಿಲ್ಲ. ನಿನ್ನಲ್ಲೇ ಆಗುವಂತಹ ಪಾಪ ಪರಿಣಾಮಗಳನ್ನು ನೀನು ನೋಡ್ಲಿಕ್ಕೆ ಬೇಕು, ಮತ್ತು ಅದರ ಫಲವನ್ನು ನೀನು ಭೋಗಿಸೋದಿದೆ. ಇದನ್ನೆಲ್ಲ ಎಚ್ಚರಬೇಕು. ಅಂದ್ರೆ ಆಚರಣೆಯೊಳಗೆ ನಿರ್ಮಲತೆ ಬರ್ತಾನೆ ಹೋಗ್ತಿದ್ದೀರಿ. ಯಾರು ಹತ್ತಕ್ಕೆ ಬೇಕು? ಯಾರಾದರೂ ನೋಡ್ತಾ ಇದ್ದಾರೇನಾ? ನೋಡೋದೇ ಹತ್ತಕ್ಕೆ ಬೇಕ್ರಿ. ಕುಡಿದು ಬಿಡ್ರಿ ನೀರು, ಇನ್ನು ಸೂರ್ಯಾಸ್ತ ಈಗ ಆಗಿ ಮನಸ್ಸು ಹೇಳ್ತಿದ್ದೇನಿಲ್ಲ. ಅತಿಚಾರ ದೋಷ ಅದಾವ್ರಿ ಇಲ್ಲಿ, ಇದಾವೆ ಅಂಥೇಳಿ ಅವುಗಳನ್ನ ಈ ಮಾನ್ಯ ಮಾಡಿತು ಅಂತಂದ್ರೆ ಅವು ಬೆಳೆಯೋದ. ಇದ್ದಾವೆ ಅಂಥೇಳಿ ಮಾನ್ಯ ಮಾಡಿತು ಅಂತಂದ್ರ ಅರೆ ನೀರು ಕುಡಿಯೋದು ಯೋಗನೇ ಇಲ್ಲ ಅಂದ ಕೂಡಲೇ ಇಂಥ ಸಮಯ ಬಂದದ್ದಿದೆ. ನಾಳೆ ಜೀವಂತಿದ್ರೆ ಕುಡಿಯೋಣ. ಎಷ್ಟು ಸಾಗರ ನೀರು ಕುಡ್ದಿಲ್ರಿ. ನರಕದೊಳಗ ಎಷ್ಟು ಬಾಯಾರಿಕೆ, ಇಂದು ವಿಶ್ವದೊಳಗೆ ಎಷ್ಟು ಉಪಲಬ್ಧ ನೀರಿದೆ, ಅದನ್ನೆಲ್ಲ ಕುಡಿದ್ರೂ ಹೋಗೋದಿಲ್ಲ, ಅಷ್ಟು ಬಾಯಾರಿಕೆ ಇದೆ. ಆದ್ರೆ ಕುಡಿಲಿಕ್ಕೆ ಒಂದು ಬಿಂದೂನು ಅಲ್ಲಿ ಸಿಗೋದಿಲ್ಲ. ಅಲ್ಲಿ ಹೋಗಿ ಬೈದಿಲ್ರಿ. ಎಷ್ಟು ಬಾರಿ ಹೋಗಿದ್ದೇವೆ, ಮತ್ತೆ ಎಷ್ಟು ಕಾಲ ಇದ್ದೇವ್ರಿ ಅಲ್ಲಿ. 33 ಸಾಗರೋಪಮ ಸ್ಥಿತಿಯುಳ್ಳ 7ನೇ ನರಕಕ್ಕೆ ಯಾವತ್ತಾದ್ರೂ ಹೋಗಿರ್ಬೇಕೇನಿಲ್ರಿ ನಾವು? ಅನಂತ ಬಾರಿ. ಹಾಗಾದ್ರೆ ಅಲ್ಲಿ ಏನು ಮಾಡಿರಿ? ಇಲ್ಲಿ ಅಂತಾರತ್ತೆ, ನಿಮ್ಗೇನು ತಿಳಿದಿಲ್ಲ, ನಿಮ್ಮಲ್ಲಿ ಕಲ್ಚರ್ ಇಲ್ಲ ಅಂತಾರಂತ್ರಿ. ಈಗೇನು ಆತರ ಒಳ್ಳೇದಿದೆಯಲ್ಲ ನೋಡ್ರಿ. ಒಂದು ವೇಳೆಗೆ ಹಾಗಂತಿದ್ರು ಅಂತಂದ್ರೆ ಇದಕ್ಕೊಂದು ದೃಷ್ಟಾಂತ ಹೇಳಿದ್ರಿ. ಇದಕ್ಕೊಂದು ದೃಷ್ಟಾಂತ ಹೀಗಿದೆ. ಯಾವನೋ ಓರ್ವ ಸಾಧು ಪುರುಷ, ಜೈನ್ ಸಾಧು ಅಲ್ಲ, ಸಾಧು ಪುರುಷ ಹೋಗ್ತಾ ಇದ್ದ. ಜೈನ್ ಸಾಧುನ ಅಂತ ಹೇಳಿ ತಿಳ್ಕೊಳ್ಳೋನು. ಹೋಗ್ತಾ ಇದ್ದ. ಯಾವನೋ ಒಬ್ಬ ತಲೆ ತಿರುಗಿದ ಮನುಷ್ಯ, ಅರೇ ನೋಡಿ ನಗ್ನ ಹೊಂಟಿದ ಅಂಥೇಳಿ ಹಾಸ್ಯ ಮಾಡಿದರೆ ಅವನಿಗೆ ಕಲ್ಲು ಎಸೆದ. ಆಗ ಆ ಮಹಾಮುನಿ ಏನು ಮಾಡ್ತಾನೆ? ಜೈನ್ ಸಾಧು ಏನು ಮಾಡ್ತಾನೆ? ಏನು ಮಾಡ್ತಾನೆ? ಆಮೇಲೆ ಇನ್ನೊಬ್ಬ ಸಜ್ಜನ ಪುರುಷ ಹೇಳ್ತಾನೆ, ನೀವೇನು ತಿಳ್ಕೊಳ್ಬೇಡ್ರಿ, ಅವನ ತಲೆ ಬರಬರಿಲ್ಲ. ಇವರಂತೂ ಏನು ತಿಳ್ಕೊಂಡೇ ಇರುವುದಿಲ್ಲ. ಆದ್ರೆ ಅವನು ಇನ್ನೊಬ್ಬ ಸಜ್ಜನ ಪುರುಷ ಏನು ಹೇಳ್ತಾನೋ, ನೀವೇನು ಮನಸ್ಸಿನ ಮೇಲೆ ತಗೋಬೇಡ್ರಿ, ಅವನ ತಲೆ ಬರಬರಿಲ್ಲ. ಹಾಗೆ ಅವ್ರ ತಲೆ ಬರಬರಿಲ್ಲ. ಧರ್ಮಕ್ಕೆ ಕಲ್ಚರ್ ಇಲ್ದವ್ರ ಅಂಥೇಳಿ ಅಂತಾರಲ್ಲ, ನೀವೇನು ಯಾವ ಕಾಲದವ್ರದಿರಿ ಅಂತಾರಲ್ಲ. ನಾನೀಗ ಈ ಸಾಮಾನ್ಯ ಶ್ರವಕಾಚಾರದ ಆಧಾರದಿಂದನ 25 ವರ್ಷದ ಮೊದಲು ಬೆಳ್ಳೂರೊಳಗೆ ಹೇಳಿದ್ದಿತ್ತು. ಏನ ಅಂತಂದ್ರೆ, ನೀವು ಇನ್ನು ಎಲ್ಲದಿರಿ ಅಂದ್ರೆ ನಮ್ದು ಭಾಗ್ಯ ತಿಳಿಬೇಕು. ಯಾಕೆ ಅಂತಂದ್ರೆ ನಾವು ಚತುರ್ಥ ಕಾಲದೊಳಗಿರೋದಿದ್ದೀರಿ. ದುನಿಯಾ ಎಷ್ಟು ಮುಂದೆ ಹೋಗೈತೆ. ಷಷ್ಟಮ ಕಾಲದೊಳಗೆ ನಮಗೆ ಹೋಗೋದಿಲ್ಲ. ಷಷ್ಟಮ ಕಾಲದೊಳಗೆ ಅದಕ್ಕೆ ಹೋಗೋದು. ಅಲ್ಲಿ ಮಾನವೀಯ ವ್ಯವಹಾರನೇ ಇಲ್ಲರಿ. ತಿರಿಯಂಚದ ಹಾಗೆ ಇರೋದೈತ್ರಿ. ಮುಂದೆ ಇಲ್ಲಿ ಹೋಗೋದೈತಿ. ಅದಕ್ಕೆ ಹಿಂದೆ ಬಂದಷ್ಟು ಒಳ್ಳೇದಿದೆ ನೋಡ್ರಿ. ಆಚರಣೆಯ ಮಾತು ಬಂತು ಅಂದ್ರೆ ಹಿಂದೆ ಬಂದಷ್ಟು ಒಳ್ಳೇದು. ಯಾರಾದರೂ ನಮ್ಮನ್ನು ಹೀಯಾಳಿಸಿದ್ರು ಅಂತಂದ್ರೆ ಅಲ್ಲಿ ತರಿ ಕೆಟ್ಟವಾದ ಅವ್ನು ಹೀಯಾಳಿಸಿದ್ರೆ ನನ್ನೇನಾಗೋದಿದೆ. ಇದು ತಿಳ್ಕೊಂಡ ಅಲ್ಲಿ ನಾವು ನಮ್ಮ ಧರ್ಮದ ಮೇಲೆ ದೃಢ ಇರೋದು, ನಮ್ಮ ಕಲ್ಯಾಣದ ಮಾರ್ಗದ ಮೇಲೆ ಸ್ಥಿರ ಇರೋದು. ಬರೀ ಸ್ಥಿರ ಇರೋ ಮಾತಲ್ಲ, ಮುಂದೆ ಸಾಗೋದು. ನಡೆಯ ಸಮಯ ಮುಂದೆ ಸಾಗೋದಂದ್ರೆ ಅದು ಒಂದು ಅಖಂಡ ಜಿನಾಗಮದ ನಿರ್ದೇಶನಕ್ಕೆ ಅನುಸರಿಸಿ ಮದ್ಯ ಮಾಂಸ ಮಧುಗಳ ಸೇವನೆಯನ್ನು ಮಾಡದಿರುವುದು, ಸಪ್ತ ವ್ಯಸನಗಳಿಂದ ಯಾವಾಗಲೂ ದೂರವಿರುವುದು, ಪಂಚಪಾಪಗಳ ಸ್ಥೂಲ ತ್ಯಾಗವಿರುವುದು. ಸ್ಥೂಲ ತ್ಯಾಗರಿ ಪಂಚಪಾಪಗಳದ್ದು ಬಹಳ ವಿಸ್ತಾರ ಇದೆ. ಇದರ ಅರ್ಥ ಇದು ಒಂದೇ ಟಾಪಿಕ್ ಮೇಲೆ, ಅರ್ಥಾತ್ ಇದನ್ನ ಶೀರ್ಷಿಕೆಯಾಗಿ ಇಟ್ಕೊಂಡ ಒಂದು ಪುಸ್ತಕ ಬರಿಬೇಕಂತ ಹೇಳಿ ನಿನ್ನೆ ರಾತ್ರಿಯಿಂದ ವಿಚಾರ ಬರ್ತಾ ಇದೆ. ಪಂಚಪಾಪಗಳ ಸ್ಥೂಲ ತ್ಯಾಗ. ಬರೀ ಸ್ಥೂಲ ತ್ಯಾಗ, ಪೂರ್ಣ ತ್ಯಾಗ ಅಲ್ಲ, ಸೂಕ್ಷ್ಮ ತ್ಯಾಗ ಅಲ್ಲ, ಸ್ಥೂಲ ತ್ಯಾಗ. ಯಾರಿಗಾದ್ರೂ ಉಪಯೋಗ ಆಗ್ತಾರೆ, ನನಗಾಗಬಹುದ ಅನ್ನಿಸ್ತೈತ್ರಿ. ಪಂಚಪಾಪಗಳು ಅದು ಕಾರ್ಯ ಆಗೋದ ದೈವಾಧೀನ ಇದೆ, ಪರದ್ರವ್ಯದ ಮಾತಿದೆ. ಭಾವಂತೂ ಅನೇಕ ಸಮಯದೊಳಗೆ ಅನೇಕ ರೀತಿ ಬರ್ತವೆ ಹೋಗ್ತವೆ. ಒಂದೊಂದು ಬಂದಿದ್ದು ಅನ್ನೋದು ನೆನಪು ಕೂಡ ಇರುವುದಿಲ್ಲ, ಹಾಗೆ ಹೋಗ್ತವೆ. ರಾತ್ರಿಯಲ್ಲಿ ಭೋಜನ ಮಾಡದಿರುವುದು, ಶೋಧಿಸದ ನೀರನ್ನು ಉಪಯೋಗಕ್ಕೆ ತಾರದಿರುವುದು. ಮೊನ್ನೆ ಕಲ್ಪನಾವಿನ ಮಾತು ಬಂತು,
ಅದೇ ಇನ್ನು ಚಂತನಕ ನೀರು ಸೋಸ್ಕೊತ ಕುಂತ್ರೆ ಸ್ವಾಧ್ಯಾಯ ಯಾವಾಗ ಮಾಡೋದಾ ಅಂಥೇಳಿ ಕೇಳ್ತಾರಂತಾರೆ ಅವ್ರಿಗೆ. ಇದು ನೀರು ಸೋಸೋದು ಇಷ್ಟು ಸೂಕ್ಷ್ಮ ವಿಧಿ, ಮತ್ತು ಇದ್ರೊಳಗೆ ನಮ್ದು ಸಮಯ ಎಲ್ಲ ಹೋಗ್ತಿದೆಯಲ್ಲ. ಹಾಗೆ ಯಾರೋ ಅಂತಾರ ಅಂಥೇಳಿ ಹೇಳಿದರು. ಅದಕ್ಕೆ ಅವ್ರು ಜಾಕಿರ್ ಒಳಗೆ ಉತ್ತರ ಹೇಳಿದ್ರು, ಏನ ಅರೆ ಕಾಟನ್ साड़ी को पिन लगाने में कितने समय लगाते हैं, मैचिंग जोड़ने में कितने समय लगाते हैं. ಅಂದ್ರೆ ಈ ಜೀವ ಧರ್ಮದ ಆಚರಣೆಯಿಂದ ಪಲಾಯನ ಮಾಡಲಿಕ್ಕೆ ಎಷ್ಟು ಜಾಗೃತ ಇರ್ತಾನೆ, ಯಾವಾಗಲೂ ಬುದ್ಧಿ ಉಪಯೋಗ ಮಾಡ್ತಾನ್ರಿ. ಇನ್ನ ಬಹಳ ಹೇಳಿದ್ದಾರೆ, ಅದೆಲ್ಲ ಹೇಳುತ್ತಿಲ್ಲ. ಸಾರದಿರುವುದು ಸಂಪೂರ್ಣ ಪ್ರಾಣಿ ಮಾತ್ರರಲ್ಲಿ ಕರುಣಾಭಾವವಿರುವುದು. ಎಷ್ಟಿದೆ ರೀ ಸರ್ವಜ್ಞ ಪ್ರಭುವಿನಲ್ಲಿ ಕರುಣೆಯ ಭಾವ, ಎಷ್ಟಿದೆ ರೀ, ಎಷ್ಟಿದೆ. ನಮ್ಮ ಹಾಗೆ ದುಃಖಮಯ ಕರುಣೆಯ ಭಾವ ಅಲ್ಲ, ನಮಗೆ ದುಃಖ ಆಗುವಂಥ ಕರುಣೆ ನಮ್ಮಲ್ಲಿ ಯಾವ ಪ್ರಕಾರ ಇದೆ ಅಂಥದ್ದಲ್ಲ. ಅದು ಪ್ರಶಸ್ತ ಕರುಣೆ, ನಿರ್ಮಲ ಕರುಣೆ. ಈ ಜೀವದ ಕಲ್ಯಾಣ ಆಗುವುದು. ಈ ಜೀವ ಎಲ್ಲ ತಮ್ಮನ್ನು ತಾವು ತಿಳ್ಕೊಂಡು ತಮ್ಮ ಅತೀಂದ್ರಿಯ ಆನಂದ, ತಮ್ಮ ಸುಖದ ಸಾಗರದೊಳಗೆ ಒಂದಾಗಿ ಹೋಗಲಿ. ಭಾವಲಿಂಗಿ ಸಂತರದ್ದು ಕೂಡ ಇದೇ ಭಾವ ಇರ್ತಿದೆ, ಸದೈವ ಇರ್ತಿದೆ. ಅಬುದ್ಧಿಪೂರ್ವಕ ಕೂಡ ನಡೆದಿರ್ತಿದ್ದೀರಿ. ಯಾವಾಗ ಶುದ್ಧೋಪಯೋಗದ ಸಾಧನೆ ಮಾಡ್ತಿರ್ತಾರೋ ಆವಾಗ ಅಬುದ್ಧಿಪೂರ್ವಕ ಈ ಪ್ರಕಾರದ ಭಾವನೆ ಜೀವ ಮಾತ್ರರ ಕುರಿತು ಅವರಲ್ಲಿ ಇರ್ತದೆ. ಅಂಥೇಳಿ ಜೀವ ಮಾತ್ರರ ಜೊತೆಗೆ ಅವ್ರದ ಮಿತ್ರತ್ವ ಇದೆ. ಸಂಪೂರ್ಣ ಪ್ರಾಣಿ ಮಾತ್ರರಲ್ಲಿ ಕರುಣಾಭಾವವಿರುವುದು ಮತ್ತು ದಿನನಿತ್ಯವೂ ದೇವದರ್ಶನ ಹಾಗೂ ಸ್ವಾಧ್ಯಾಯ ಮಾಡುವುದಂತೂ ಸಾಮಾನ್ಯ ಶ್ರಾವಕರ ಪ್ರಾಥಮಿಕ ಕರ್ತವ್ಯವಿದೆ. ಪ್ರಾಥಮಿಕ ಎಲ್ಲಕ್ಕಿಂತ ಮೊದಲು ಹೈಸ್ಕೂಲ್ಗೆ ಹೋಗ್ತಾನೆ, ಪ್ರಾಥಮಿಕ ಶಾಲೆಗೆ ಹೋಗ್ತಾನೆ. ಹಾಗಾದ್ರೆ ಪ್ರಾಥಮಿಕ ಕರ್ತವ್ಯ ಏನು? ದೇವದರ್ಶನ, ಸ್ವಾಧ್ಯಾಯ, ಪಂಚಮಗುಣ ಸ್ಥಾನಾವರ್ತಿಯಲ್ಲಿ ದೇವಪೂಜಾ, ಅಲ್ಲೇನು ಹೇಳಿದಾರೆ ಗುರುಪಾಸ್ತಿ ಸ್ವಾಧ್ಯಾಯ. ಅಂಥ ಸ್ವಾಧ್ಯಾಯ ಬೇಕಾದ್ರೆ ಇವನಿಂದ ಆಗೋದಿಲ್ಲ. ಆದರೆ ಪ್ರಾಥಮಿಕ ಕರ್ತವ್ಯ ದೇವದರ್ಶನ ಹಾಗೂ ಸ್ವಾಧ್ಯಾಯ ಮಾಡುವುದಂತೂ ಸಾಮಾನ್ಯ ಶ್ರಾವಕರ ಪ್ರಾಥಮಿಕ ಕರ್ತವ್ಯವಿದೆ. ಒಂದು ವೇಳೆ ಸಾಮಾನ್ಯ ಶ್ರಾವಕನು ಇನ್ನೂ ಅವ್ರತಿ ಇದ್ದು ಅವನು ಇನ್ನೂ ಯಾವುದೇ ವ್ರತವನ್ನು ಪ್ರತಿಜ್ಞಾಪೂರ್ವಕವಾಗಿ ಗ್ರಹಣ ಮಾಡಿರದಿದ್ದರೂ ಕೂಡ ಆತನು ಸಮ್ಯಕ್ ದರ್ಶನ, ಜ್ಞಾನ, ಚಾರಿತ್ರ ರೂಪದ ಧರ್ಮವನ್ನು ಪ್ರಾಪ್ತ ಮಾಡಿಕೊಳ್ಳುವ ಭಾವನೆಯನ್ನಿಟ್ಟುಕೊಂಡಿರುತ್ತಾನೆ. ಆದುದರಿಂದ ಅವನಿಗೆ ಮೇಲೆ ಹೇಳಿದ ಪ್ರಾಥಮಿಕ ನಿರ್ದೇಶಗಳ ಪಾಲನೆಯನ್ನಂತೂ ಮಾಡಲೇಬೇಕಾಗುವುದು. ಇದನ್ನು ಹೊರತುಪಡಿಸಿಯಂತೂ ಆತ್ಮ ಪರಮಾತ್ಮನ ಮಾತನ್ನು ತಿಳಿಯುವ ಸಂಭವವಿಲ್ಲ. ಅದು ತಿಳಿಯೋದು ಕೂಡ ಸಾಧ್ಯ ಇಲ್ಲ. ಇನ್ನು ಪುಗಾರ ನಿವಾಸಿಗಳಿಂದ ಸ್ವಲ್ಪ ಸಮಯ ಇತ್ತು ಅಂತಂದರೆ ಕೆಳಗೆ ಮಾತಾಡ್ಕೊತ ಕೂಡೋದಕ್ಕಿಂತ ಊಟ ಮಾಡಿದ ಮೇಲೆ ಇನ್ನೊಂದು ಗಂಟೆ ಇಲ್ಲಿ ಕೂಡೋನು ಅಂತ ನನ್ನ ಭಾವ ಇದೆ. ನೀವು ಸಮಯ ಹೇಗೆ ಇಟ್ಕೊಂಡು ಬಂದಿರಿ ಹಾಗೆ. ಮತ್ತು ಅವ್ರಿಗೆ ಅಷ್ಟೇ ಅಲ್ಲ, ತಮಗೂ ಎಲ್ಲರಿಗೂ ಕೂಡೋದಿತ್ತು. ಇಲ್ಲಿ ಊಟದ ವ್ಯವಸ್ಥೆ ಐತಿ, ಊಟ ಮಾಡಿ ಮತ್ತೊಂದು ತಾಸು ಕೂಡೋನು ಅಂತಂದ್ರೆ ಕೂಡೋನು ಯೋಗ ಸಾರ ಪ್ರವೃತ್ತಿ ತಗೊಳ್ಬೋದು. ಹೊಸ ಗ್ರಂಥ ಬಂದದ್ದಿದೆ, ಸ್ವಲ್ಪ ಅದರ ಬಗ್ಗೆ ತಗೊಳ್ಬೋದು. ತಳಕ್ ಕುಂತ ಮತ್ತೆ ಏನೇನಾರ ಮಾತಾಡೋರೇ ಗಾಡಿನ ಇತ್ತಗೋ ಇನ್ನೊಂದು ಸ್ವಲ್ಪ ಹೊತ್ತು ಬಿಟ್ಟು ಹೋಗೋನು ಅಂತೇಳಿ ಹೋದ್ರೂ ನಡೀತಿದ್ರೆ ಮತ್ತೊಂದು ತಾಸು ತಗೊಳ್ಳೋ ಅಂಥೇಳಿ ನನ್ನ ಭಾವ ಬಂದದ್ದು ಇದೆ. ತಮ್ಮದು ಹೇಗೆ ಅನುಕೂಲತೆ ಇದೆ ಹಾಗೆ ನನ್ನ ಜೀವನ ಇದಕ್ಕೆ ಎಷ್ಟು ಹೋಗ್ತಿದೆ ಅಷ್ಟು ನನ್ನ ಭಾಗ್ಯ ತಿಳಿತೇನ್ರಿ. ಮತ್ತು ಅದಂತೂ ಹೋಗ್ತಾನೆ ಇದೆ ಭಾಗ್ಯದಿಂದ. ಹಾಂ ಹ್ಞೂ ರೀ,